ಸಂಗೀತ ಅವರೇ, ಪೂರ್ಣ ಅವರೇ, ರೋಷನ್ ಅವರೇ, ನಮಸ್ತೆ. ನಮಸ್ತೆ. ಮೊದಲು ನಿಮ್ಮಿಂದ ಶುರು ಮಾಡಿಬಿಡ್ತೀನಿ. ಈಗಷ್ಟೇ ಮಾತಾಡ್ತಿದ್ವಿ, ಮೋಸ್ಟ್ಲಿ ನಿಮ್ಮ ತಂದೆ ತಾಯಿ ನಿಮಗೆ ಚಾಯ್ಸೇ ಕೊಟ್ಟಿಲ್ಲ, ಹೆಸರಿಂದ ಸಂಗೀತ ಅಂತ ಇಟ್ಬಿಟ್ಟಿದಾರಲ್ವಾ? ಜಸ್ಟ್ ಟೆಲ್ ಅಸ್ ಅಬೌಟ್ ಯುವರ್ ಫ್ಯಾಮಿಲಿ. ನಾನು ಒಂದು ಮ್ಯೂಸಿಕಲ್ ಫ್ಯಾಮಿಲಿಯಿಂದ ಬರೋದು. ಅಮ್ಮ ಕರ್ನಾಟಿಕ್ ಕ್ಲಾಸಿಕಲ್ ವೋಕಲಿಸ್ಟು, ಆಮೇಲೆ ಅಜ್ಜಿ ಕೂಡ ಕರ್ನಾಟಿಕ್ ಕ್ಲಾಸಿಕಲ್ ವೋಕಲಿಸ್ಟು. ಸೊ ಇಡೀ ಮನೆಯಲ್ಲಿ ಸಂಗೀತ ಯಾವಾಗಲೂ ಇದ್ದಿದ್ದರಿಂದ ನಮ್ಮಮ್ಮ ಇಲ್ಲ ಇವಳ ಹೆಸರು ಸಂಗೀತನೇ ಇರಲಿ, ಮುಂದೆ ಯಾವತ್ತೋ ಹೋಗಿ ಹಾಡ್ತಾಳೆ ಅಂತ ನನಗೆ ಚಾಯ್ಸ್ ಕೊಡ್ದಿರ ನನ್ನ ಹೆಸರು ಸಂಗೀತ ಅಂತ ಇಟ್ಟರು. ಆ್ಯಂಡ್ ನಾನು ಕೂಡ ಅದನ್ನು ನನಗೂ ಇಂಟ್ರೆಸ್ಟ್ ಇತ್ತು ಮ್ಯೂಸಿಕಲ್ಲಿ, ಸೊ ಹಾಗಾಗಿ ಮ್ಯೂಸಿಕ್ನ ಕರಿಯರಾಗಿ ತೊಗೊಂಡೆ. ಶೋರ್. ಬಟ್ ಯಾವಾಗ ನೀವು ಶುರು ಮಾಡಿದ್ರಿ ಪಾಠ ಅಭ್ಯಾಸ ಮಾಡೋದನ್ನು? ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು ಪ್ರಾಬಬ್ಲಿ ಒಂದು 5 year ಓಲ್ಡ್ ಇರಬೇಕಾದ್ರೆ. ಬಟ್ ನಮ್ಮ ಮನೇಲಿ ಯಾವಾಗಲೂ ಸಂಗೀತ ಇರೋದ್ರಿಂದ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾರೆ, ಹಾಡ್ತಾನೆ ಇರ್ತಾರಲ್ವ. ಸೊ ಅಮ್ಮ ಹೇಳ್ತಾರೆ, ನಾನು ವೆನ್ ಐ ವಾಸ್ 11 months old ಆವಾಗಲೇ ನಾನು ಆ ತೊದಲು ನುಡಿನಲ್ಲೇ ನಾನು ಒಂದೆರಡು ಹಾಡುಗಳನ್ನ ನನ್ನ ಇದರಲ್ಲಿ ಹಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಬಟ್ 3 years ಇಂದ ನಾನು ಪರ್ಫೆಕ್ಟಾಗಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ರಾಗಗಳನ್ನು ಐಡೆಂಟಿಫೈ ಮಾಡೋದೆಲ್ಲ ನಿಮಗೆ ಮುಂಚೆನೇ ಬಂದ್ಬಿಟ್ಟಿತ್ತು? ಇಲ್ಲ, ಅದು ಗೊತ್ತಿರಲಿಲ್ಲ, ಅದು ಕಲ್ತ ಮೇಲೆ ಗೊತ್ತಾಯ್ತು. ಬಟ್ ಆದರೆ ದೇವ್ರ ನಾಮ ಎಲ್ಲ ಅಜ್ಜಿ ಅಮ್ಮ ಹಾಡ್ತಿದ್ರಿಂದ ಅದು ಏನು ಅಂತ ಗೊತ್ತಿತ್ತು, ಹಾಡ್ ಥರ ಹಾಡ್ತಾ ಇದ್ದೆ. ಬಟ್ ನೀವು ಕಲ್ತಿದ್ದು ನಿಮ್ಮ ತಾಯಿ ಕೆಳಗಡೆನಾ? ಹೌದು, ನಮ್ಮ ಅಜ್ಜಿ ನಮ್ಮ ತಾಯಿ ಇಬ್ರು ಹೇಳ್ಕೊಡಿದ್ದಾರೆ. ಮೇಜರ್ಲಿ ನಮ್ಮಮ್ಮ, ನಮ್ಮ ಅಜ್ಜಿನೂ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ ನನಗೆ ಅವಾಗ. ಇವರು ಸಿಂಗರ್ ಚಿನ್ಮಯಿ ಇದಾರಲ್ಲ, ಅವರ ಕೇಸ್ನಲ್ಲೂ ಅದೇ ಅನ್ಸುತ್ತೆ. ಐ ಥಿಂಕ್ ಶಿ ವಾಸ್ ಟಾಟ್ ಬೈ ಹರ್ ಮದರ್ ಇನಿಷಿಯಲಿ. ಅವ್ರು ಹೇಳ್ತಾರೆ, ಎಂಥ ಟಾರ್ಚರಸ್ ಮದರ್ ನಮ್ಮಮ್ಮ ಅಂದರೆ, ಅಭ್ಯಾಸ ಮಾಡಿಸ್ಬೇಕಾದ್ರೆ ಅಥವಾ ಮಾಡಬೇಕಾದ್ರೆ ಐ ನೀಡ್ ಟು ವಿಸಿಟ್ ದಿ ವಾಶ್ರೂಮ್ ಅಂದರೂ ಕೂಡ ಬಿಡ್ತಾ ಇರಲಿಲ್ಲ, ಅಷ್ಟು ಹೆದರಿಸಿ ಕಲಿಸೋರು. ಬಟ್ ಈಗ ಆಬ್ವಿಯಸ್ಲಿ ನನಗೆ ಅದರಿಂದ ಉಪಯೋಗ ಆಗಿದೆ ಅಂತ. ನಿಮ್ಮನೇಲೂ ಹಾಗೇನಾ? ಇಲ್ಲ, ನಾನು ಐ ವಾಸ್ ಎಂಜಾಯಿಂಗ್. ಅಂದರೆ ನಾನು ಬೇರೆ ಮಕ್ಕಳ ಜೊತೆ ಕೂತ್ಕೊಂಡು ಕಲಿತಾ ಇದ್ದಿದ್ರಿಂದ ನನಗೆ ಆ ಥರ ಏನು ನಮ್ಮಮ್ಮ ಫೋರ್ಸ್ ಯಾವತ್ತೂ ಮಾಡಿಲ್ಲ ನನಗೆ. ನನ್ನ ಓನ್ ಇಂಟ್ರೆಸ್ಟಿಂದನೇ ನಾನು ಕಲ್ತಿರೋದು ಮ್ಯೂಸಿಕ್. ಆ್ಯಂಡ್ ಬೈ ವೆನ್ ನೀವು ಏನದು ಏನು ಹೇಳ್ತಾರಪ್ಪ ಅದಕ್ಕೆ ಮಾಡ್ತಾಯಿತ್ತು, ಜೂನಿಯರ್ ಸೀನಿಯರ್ ಅದೆಲ್ಲ ಬೇಗನೆ ಮಾಡಿಬಿಟ್ರಾ? ಅಂದರೆ ನಾನು ಜೂನಿಯರ್ ಮಾಡಿದೆ, ಸೀನಿಯರ್ ಮಾಡಲಿಲ್ಲ. ಬಿಕಾಸ್ ನನ್ನ ಇಂಟ್ರೆಸ್ಟ್ ಸ್ವಲ್ಪ ವೆಸ್ಟರ್ನ್ ಮ್ಯೂಸಿಕ್ ಕಡೆ ಇತ್ತು. ಆ್ಯಂಡ್ ಸೊ ನನಗೆ ಡಿಫ್ರೆಂಟ್ ಜಾನರ್ ಆಫ್ ಮ್ಯೂಸಿಕ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಸ್ಟೀಫನ್ ಸರ್ ಹತ್ರ ವೆಸ್ಟರ್ನ್ ಮ್ಯೂಸಿಕ್ ಕಲಿತೆ, ಆಮೇಲೆ ಶ್ರೀ ಅನಂತ್ ಭಾಗವತ್ ಸರ್ ಹತ್ರ ಹಿಂದೂಸ್ತಾನಿ ಕೂಡ ಕಲ್ತಿದ್ದೀನಿ. ಸೊ ಹೀಗಾಗಿ ನಾನು ಮೈ ಇಂಟ್ರೆಸ್ಟ್ ವಾಸ್ ನನಗೆ ಎಲ್ಲ ಥರ ಹಾಡುಗಳನ್ನೂ ಕಲಿತು ಅದನ್ನು ನನ್ನದೇ ಆದಂಥ ರೀತಿಯಲ್ಲಿ ನಾನು ಪ್ರೆಸೆಂಟ್ ಮಾಡಬೇಕು ಅಂತ ನನಗೆ ತುಂಬ ಚಿಕ್ಕ ವಯಸ್ಸಿಂದನೇ ಆಸೆ ಇತ್ತು. ಚಿಕ್ಕವಳದಾಗಿಂದನೇ ನಾನು ಕಂಪೋಸ್ ಮಾಡ್ತಾ ಇದ್ದೆ ಅಂತ ನಮ್ಮಮ್ಮ ಹೇಳ್ತಾರೆ. ಸೊ ಅದು ನನ್ನಲ್ಲಿ ಇತ್ತು, ಬೇರೆ ಬೇರೆ ಜಾನರ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಬೇರೆ ಬೇರೆ ಥರ ಹಾಡುಗಳನ್ನ ಕೇಳಬೇಕು ಅಂತ. ಸೊ ಎಲ್ಲ ಥರ ಇನ್ಫ್ಲೂಯೆನ್ಸ್ ಇದೆ, ಸಿನಿಮಾಯಿಂದ ಹಿಡಿದು ಶಾಸ್ತ್ರೀಯ ಸಂಗೀತ ತನಕ ಎಲ್ಲ ಇನ್ಫ್ಲೂಯೆನ್ಸ್. ಶೋರ್. ನಾನು ಇದೊಂದನ್ನು ಹೇಳಿ, ಯಾರಾದ್ರು ಸರಿಯಾಗಿ ಸಿಕ್ಕರೆ ಕೇಳೋಣ ಅಂತಿದ್ದೆ. ಈಗ ಮೆಟಲ್ನ ನಾನು ಅರ್ಥ ಮಾಡ್ಕೋಬಲ್ಲೆ, ಡೆತ್ ಮೆಟಲ್ ತನಕನೂ ಅರ್ಥ ಮಾಡ್ಕೋಬಲ್ಲೆ, ಈ ಕಡೆ ರಾಕ್ ಅದೆಲ್ಲ ಅರ್ಥ ಮಾಡ್ಕೋಬಲ್ಲೆ. ಈ ಪಾಪ್ ನನಗೆ ಅರ್ಥನೇ ಆಗಲ್ಲ. ಅಂದರೆ ಅದನ್ನು ಮೇ ಬಿ ಅದು ಒಂದು ಜನ್ರೇಷನಲ್ ಗ್ಯಾಪ್ ಅಂದರೂ ಕೂಡ ಅಲ್ಲ. ರೈಟ್ ಫ್ರಮ್ ಮೈ ಕಾಲೇಜ್ ಡೇಸ್ ನನಗೇನೋ ಪಾಪ್ ಅಷ್ಟು ವರ್ಕ್ ಆಗ್ತಾ ಇರಲಿಲ್ಲ. ಐ ವಾಸ್ ಅ ಬಿಗ್ ಫ್ಯಾನ್ ಆಫ್ ರ್ಯಾಪ್ ಆಸ್ ವೆಲ್. ಡು ಯು ರೆಸನೇಟ್ ವಿತ್ ಪಾಪ್? ಬಿಕಾಸ್ ನೀವು ಮಾಡೋ ಮ್ಯೂಸಿಕ್ನ ನಾವು ಸೊ ಕಾಲ್ಡ್ ದೇಸಿ ಪಾಪ್ ಅಂತ ನೋಡಬಹುದಾ? ಸೊ ಟೆಲ್ ಮಿ ವಾಟ್ ಪಾಪ್ ಇಸ್. ಪಾಪ್ಯುಲರ್ ಮ್ಯೂಸಿಕ್ ಅಂತ ತಗೋಬೇಕಾ? ಇಟ್ಸ್ ಬೇಸಿಕಲಿ ಪಾಪ್ಯುಲರ್ ಮ್ಯೂಸಿಕ್. ಸೊ ಜನಕ್ಕೆ ಇದು ನಾವು ಜಾನರ್ಸ್ ಅಂತ ಕೊಡ್ತೀವಿ, ಡಿಫ್ರೆಂಟ್ ವೆರೈಟೀಸ್ನ ಮಾಡ್ತೀವಿ. ಬಟ್ ಸಮಥಿಂಗ್ ವಿಚ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಇಮಿಡಿಯೇಟಾಗಿ ನನಗೂ ಹಾಡೋದು ಬರ್ಬೋದಲ್ಲ, ಆ ಥರ ಸಾಂಗನ್ನು ಪಾಪ್ಯುಲರ್ ಆಗಿ ಜನ ಕೇಳೋದು. ಸೊ ದಿಸ್ ಇಸ್ ಬೇಸಿಕಲಿ ವೆರಿ ಪಾಪ್ಯುಲರ್ ಅಮಾಂಗ್ಸ್ಟ್ ದ ಲಿಸ್ನರ್ಸ್. ಮ್ಯೂಸಿಕ್ ಲವರ್ಸ್ಗೆ ಯಾವುದು ತುಂಬ ಈಸಿಯಾಗಿ ಅವ್ರಿಗೆ ಕನೆಕ್ಟ್ ಆಗುತ್ತೋ ಅದನ್ನು ಅವರು ಯೂಶ್ವಲಿ ಪಾಪ್ ಮ್ಯೂಸಿಕ್ ಅಂತ ಹೇಳ್ಬಿಡ್ತಾರೆ. ಸೊ ಇವಾಗ ಕೆಲವು ಸಾಂಗ್ಸ್ ನೀವು ಪಾಪಲ್ಲಿ ನೋಡಿದ್ರೆ ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಆಗಿರಲ್ಲ. ಇವಾಗ ಶಾಸ್ತ್ರೀಯ ಸಂಗೀತ ಕೇಳಿದ್ರೆ ಅದರಲ್ಲಿ ಏನೇನೇನೇನೋ ಇರುತ್ತೆ, ಎಲ್ಲರಿಗೂ ಹಾಡೋಕ್ಕಾಗಲ್ಲ, ಎಲ್ಲರಿಗೂ ಆ ಥರ ಕಂಪೋಸ್ ಮಾಡೋಕ್ಕಾಗಲ್ಲ. ಬಟ್ ದಿಸ್ ಇಸ್ ಸಮಥಿಂಗ್ ದಟ್ ಎವ್ರಿಬಡಿ ಕ್ಯಾನ್ ಎಕ್ಸ್ಪ್ಲೋರ್. ಬಿಕಾಸ್ ನಾವು ಡೇ ಟು ಡೇ ಲೈಫಲ್ಲಿ ನಾವು ಅದನ್ನು ಕೇಳ್ಕೊಂಡು ಬಂದಿರ್ತೀವಿ.
ಆ್ಯಂಡ್ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಎವ್ರಿ ಒನ್ ಬೀಟ್ಸ್ ಇರಬೇಕು, ಆ ಬೀಟ್ಸ್ ಇದ್ರೇನೆ ಎಂಜಾಯ್ ಮಾಡೋದೇ. ಯಂಗರ್ ಜನ್ರೇಷನ್ ಅಂತೂ ಕಂಪ್ಲೀಟ್ಲಿ ಬೀಟ್ಸ್ ಅಲ್ಲೇ ಇರ್ತಾರೆ. ಸೊ ಪಾಪ್ ಬೀಟ್ಸ್ ಇದೆಯಲ್ಲ ಅದು ತುಂಬ ಅಟ್ರಾಕ್ಟ್ ಮಾಡುತ್ತೆ. ವೆದರ್ ಯು ವಾಂಟ್ ಟು ಡಾನ್ಸ್ ಟು ಇಟ್, ಗ್ರೂವ್ ಆರ್ ಹಾಡನ್ನು ತಕ್ಷಣ ಹಾಡ್ಬೋದು ಅಂದರೆ ಅವ್ರಿಗದು ಕನೆಕ್ಟ್ ಆಗುತ್ತೆ. ದಟ್ಸ್ ವೈ ಈಗ ಇವರೆಲ್ಲ ಇದಲ್ಲ ಟೇಲರ್ ಸ್ವಿಫ್ಟು, ಇನ್ನೊಬ್ರು ಅಡೀಲ ಅವರೆಲ್ಲ ಪಾಪಲ್ಲಿ ಬರ್ತಾರಾ? ಬಿಕಾಸ್ ಅದೇ ನಾನು ನೋಡಿದೆ, ನಮಗೆ ಸ್ವಲ್ಪ ಸಾಹಿತ್ಯ ಎಲ್ಲ ಸ್ವಲ್ಪ ಡೆಪ್ತ್ ಇರಬೇಕು ಅಂತ ಯೋಚನೆ ಮಾಡಿ ಇವರೆಲ್ಲ ಏನು ನಾವು ಮಾತಾಡ್ದಂಗೆ ಇಂಗ್ಲೀಷಲ್ಲಿ ಬರೀತಾರಲ್ಲ ಹಾಡು ಅಂತ. ಮೇ ಬಿ ದಟ್ ವಾಸ್ ಅ ಲಿಟಲ್ ಬಿಟ್ ಆಫ್ ಟರ್ನ್ ಆಫ್ ಆಗುತ್ತಿಲ್ಲ. ನೀವು ಹೇಳಿದಿರ್ತಾಯ್ತು ಈಗ. ಸೂಪರ್. ಇದು ನಿಮಿತ್ತ ಮಾತ್ರ 14ನೇ ತಾರೀಕು ರಿಲೀಸು. ನೀವು ಫ್ರೆಂಡ್ ಮದುವೆ ಇಟ್ಕೊಂಡು ಈ ರಿಲೀಸ್ನು ಇಟ್ಕೊಂಡಿದ್ದೀರಲ್ಲ? ಮದುವೆ 15-16 ಸರಿ, 14ನೇ ತಾರೀಕು ರಿಲೀಸ್. ಸ್ವಲ್ಪ ಇವಾಗ ಇಡೀ ಕರ್ನಾಟಕ ಆ ಕಡೆ ತಿರುಗಿ ನೋಡ್ತಾ ಇದೆ. ಸೊ ನಮ್ಮ ಸಿನಿಮಾನ ಜನ ಹಂಗೆ ಥಿಯೇಟರ್ಗೂ ಬಂದು ನೋಡ್ಲಿ ಅಂತ. ಅದೇ ಸೂಪರ್ ಸೂಪರ್. ಇದು ಲೂಸಿಯಾ ವಾಸ್ ದಿ ಫಸ್ಟ್ ಟೈಮ್ ಯು ವರ್ ಸೀನ್ ಆನ್ ಸ್ಕ್ರೀನ್? ಎಸ್. 2013, 12 ವರ್ಷ ಆಯ್ತು ಈಗ ಅಲ್ವಾ? ಇದನ್ನು ನೀವು ಹೇಗೆ ನೋಡ್ತೀರಿ ಅಂತ ಹೇಳಿ ನನಗೆ ಧನಂಜಯ್ ಅವರು ಸಿಕ್ಕಾಗ ನಾವು ಮಾತಾಡ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ನಿಮ್ಮ ಟಾಪಿಕ್ ಬರುತ್ತೆ, ನಾಗಭೂಷಣ್ ಟಾಪಿಕ್ ಬರುತ್ತೆ, ಅದೆಲ್ಲ ಬರುತ್ತೆ. ಅದರಲ್ಲಿ ನಾನು ಹೇಳಿದ್ದು ಇದರ ನಿಮಗೆ ಹೇಗೆ ಏನನ್ಸುತ್ತೆ, ಆಮ್ ಐ ಥಿಂಕಿಂಗ್ ಅಬೌಟ್ ಇಟ್ ಇನ್ ದ ರೈಟ್ ವೇ ಅಂತ ಕೂಡ ಹೇಳಿ. ನಾನು ಹೇಳಿದ್ದು ಪೂರ್ಣಾಗ ಒಂದು ಸರಿಯಾದ ಹಿಟ್ ಸಿಗಬೇಕು ನನಗೆ ಅಂತ ನಾನು ಹೇಳಿದ್ದು. ಡು ಯು ರೆಸನೇಟ್ ವಿತ್ ದಟ್, ಅಥವಾ ಇಲ್ಲ ಆ ಥರ ಎಲ್ಲ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಪೂರ್ಣವಾಗಿ ಅನ್ಸುತ್ತೆ. ಸೊ ವಾಟ್ ಬೇಸಿಕಲಿ ಏನಂದರೆ, ಅಂದರೆ ಈಗ ನಾವು ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಖುಷಿ ಕೊಡೋ ಪಾತ್ರಗಳು, ನಾವು ಮಾಡೋ ಕೆಲಸಗಳು, ಸೊ ಅವೆಲ್ಲವನ್ನೂ ಮಾಡ್ತಾ ಇರ್ತೀವಿ. ಬಟ್ ದೆನ್ ಲೈಫ್ನಲ್ಲಿ ಮತ್ತೆ ಇವಾಗ ನಮ್ಮ ಮನೇಲಿ ಕೇಳ್ತಾರಲ್ಲ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಕೊಡಬೇಕು ಅಂದರೆ ಆ ಸಕ್ಸಸ್ ಬೇಕು. ಸೊ ಕಮರ್ಷಿಯಲ್ ಸಕ್ಸಸ್ ಅನ್ನೋದೇನಿದೆ ಅದು ಬಂದಾಗ ಬದುಕು ಭಾಳ ಬೇರೆ ಥರ ಆಗುತ್ತೆ. ಸೊ ಅಲ್ಲಿವರೆಗೂ ಆ್ಯಸ್ ಅನ್ ಆ್ಯಕ್ಟರ್ ಐ ವಿಲ್ ಬಿ ಎಂಜಾಯಿಂಗ್ ಎವ್ರಿ ಥಿಂಗ್ ಐ ಡೂ. ಸೊ ಕೆಲವೊಂದು ಸಿನಿಮಾಗಳನ್ನ ಭಾಳ ಖುಷಿಗೋಸ್ಕರ ಮಾಡ್ತೀನಿ. ಇವಾಗ ಫ್ಯಾಮಿಲಿ ಡ್ರಾಮಾ ಔಟ್ ಆ್ಯಂಡ್ ಔಟ್ ನಾನು ಎಂಜಾಯ್ ಮಾಡೋದಕ್ಕೋಸ್ಕರ ಮಾಡಿದ್ದು. ನಮ್ಮ ಹುಡುಗರು ಕರೆದ್ರು, ಐ ಎಂಜಾಯ್ಡ್ ಇಟ್, ಐ ಡಿಡ್ ಇಟ್, ಐ ಲವ್ಡ್ ಇಟ್. ಸೊ ಬಟ್ ದೆನ್ ಆ ಪಾತ್ರನ ನಾನು ಲೈಕ್ ಆ ಇಡೀ ಸಿನಿಮಾ ನಾನು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಥವಾ ಬೇರೆ ಥರ ಮಾಡೋಕ್ಕಾಗಲ್ಲ, ಜಸ್ಟ್ ಬಿಕಾಸ್ ಇಟ್ ಡಿಂಟ್ ರೀಚ್ ಔಟ್ ಟು ದ ಮಾಸಸ್ ಅಂತ. ಬಟ್ ವಿ ರಿಯಲಿ ಎಂಜಾಯ್ಡ್ ಇಟ್. ಒಂದು ಹಾನೆಸ್ಟ್ ಪ್ರಯತ್ನ ಇತ್ತು ಅದರಿಂದ. ಸೊ ಹಾಗೆ ಪ್ರತಿ ಪಾತ್ರ ಪ್ರತಿ ಸಿನಿಮಾದಿಂದನೂ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಹಾನೆಸ್ಟ್ ಪ್ರಯತ್ನ ಇರುತ್ತೆ. ಸೊ ಆ ಪ್ರಯತ್ನ ಜೊತೆ ಹೋಗ್ತಾ ಇರ್ತೀವಿ. ಅದು ಮಾಸ್ ಆಗಿ ರೀಚ್ ಆಗಿ ಆ್ಯಕ್ಟ್ರು ತುಂಬ ದೊಡ್ಡ ಪೇಮೆಂಟ್ ತೊಗೊಳ್ಳೋ ಥರ ಬೆಳೆಯೋದು, ಮತ್ತೊಂದು ಎಲ್ಲ ನೆಕ್ಸ್ಟ್ ಸ್ಟೇಜಸ್ಸು. ಸೊ ಆ ದಿನ ಬರಬೇಕು, ಆ ದಿನ ಚೆನ್ನಾಗಿರುತ್ತೆ, ಬಂದರೆ ಭಾಳ ಖುಷಿಯಾಗುತ್ತೆ ಪೂರ್ಣಂಗೆ. ಬಟ್ ದೆನ್ ನೀವು ಅನ್ಕೊಂಡಿದ್ದು ನನಗೂ ಅನ್ಸುತ್ತೆ ತುಂಬ. ಶೋರ್. ಬಟ್ ಇದು ನಿಮ್ಮನ್ನ ವಿಚ್ ಇಸ್ ಆಲ್ಸೋ ನೈಸ್ ಯುವರ್ ಸಿಂಗ್. ಈಗ ಯಕ್ಕ ಅಂತ ಹೇಳಿದ್ರಿ ನೀವು, ಎವ್ರಿ ಡೇ ವೆನ್ ಯು ಗೋಯಿಂಗ್ ಟು ದಿ ಶೂಟ್ ಈ ಥಾಟ್ ಬಂದು ಹೋಗಲ್ಲ? ಅದು ಬಂದರೆ ಅಲ್ಲೇನು ಮಾಡ್ತಿರ್ತೀನಲ್ಲ, ಅಲ್ಲೇನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವಾಗ. ಸೊ ಲೈಕ್ ಯು ಕಾಂಟ್ ಪ್ಲಾನ್ ಟು ದ ರಿಸಲ್ಟ್ ಅಲ್ಲ. ಸೊ ನಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ಅದು ಏನಾಗ್ತಿರುತ್ತೆ ಮಿಕ್ಕಿದೆಲ್ಲ ಭಗವಂತನ ಇಚ್ಛೆ ಅನ್ನೋ ಥರ. ಬಟ್ ಯಾವುದೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಯಾರನ್ನೂ ಪ್ಲ್ಯಾನ್ ಮಾಡಿ ಏನು ಮಾಡೋಕ್ಕಾಗಲ್ಲ ಅನ್ಕೊತೀನಿ. ಅಂದರೆ ವಿ ಕ್ಯಾನ್ ಪುಟ್ ಆಲ್ ಅವರ್ ಎಫರ್ಟ್ಸ್. ನಾನು ಈ ಪಾತ್ರಕ್ಕೆ ನಾನು ಆನೆಸ್ಟಾಗಿ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನೂ ಮಾಡ್ತೀನಿ. ಅದಾದ್ಮೇಲೆ ಅದ್ರದ್ದು ಇಚ್ಛೆ ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ. ಇಟ್ಸ್ ಜಸ್ಟ್ ನನಗೆ ನಿಮ್ಮ ಡೊಮೇನ್ ಆಫ್ ಆ್ಯಕ್ಟ್ರೆಸ್ಸಲ್ಲಿ ನಾನು ಈಗ ನವೀನ್ ಶಂಕರ್ ಅವರು ಸಿಕ್ಕಾಗ ಅವ್ರಿಗೂ ಅದು ಹೇಳ್ತಾರೆ, ಅಂದರೆ ನೀವೇ ಈಗ ಕೂತು ಬರ್ಸಲ್ವಾ ಅಂತ. ಬಿಕಾಸ್ ಸುಮಾರು ಜನ ಅದನ್ನು ಮಾಡಿದ್ರು ಮುಂಚೆ, ನಾನು ಯಶ್ ಅವರು ಕೂಡ ಅದನ್ನು ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ವಿಚ್ ಇಸ್ ಅವರ ಹಾದಿಯನ್ನು ರಿಯಲಿ ಅವರೇ ಟು ಟೇಕ್ ಫುಲ್ ಕಂಟ್ರೋಲ್ ಆಫ್ ದೇರ್ ಜರ್ನಿ. ಒಂದಿಬ್ಬರು ರೈಟರ್ ಜೊತೆ ವರ್ಷಾನ್ಗಟ್ಲೆ ಇನ್ವಾಲ್ವ್ ಆಗಿ ಬರ್ಸಿ ಆ್ಯಂಡ್ ದೆನ್ ಇದು. ಆ್ಯಂಡ್ ಟು ದಟ್ ಮ್ಯಾಟರ್ ಇವನ್ ಧನಂಜಯ್ ಆಲ್ಸೋ. ಅಫ್ಕೋರ್ಸ್ ಧನಂಜಯ್ ಅವರು ಪ್ರಾಯಶಃ ಅಷ್ಟಲ್ಲಿ ಒಂದು 2-3 ಹಿಟ್ಟೇನೋ ನೋಡಿದ್ರು ಏನೋ. ಹೆಡ್ ಬುಷ್ ಬರೋ ಸಮಯದಲ್ಲಿ ಅವ್ರು ಅದನ್ನೇ ಹೇಳಿದ್ರು ನನಗೇನಂದರೆ, ಈಗ ನನ್ನ ಮೇಲೆ ಇಷ್ಟು ಬಂಡವಾಳ ಇನ್ನೂ ಇಂಡಸ್ಟ್ರಿನ ತೆಗಿಬೋದು ಅಂತ ನಂಬಿಕೆ ಇರಲ್ಲ, ಹಾಗಾಗಿ ಹಾಕಲ್ಲ. ಸೊ ನಾನೇ ಹಾಕ್ಕೊಂಡು ನಾನೇ ಅದರಿಂದ ವಾಪಸ್ ಹಣ ತೆಗೆದು ಇಂಡಸ್ಟ್ರಿಗೆ ಪ್ರೂವ್ ಮಾಡಬೇಕು. ನನ್ನ ಸ್ಪ್ಯಾನ್ ಇವಾಗ ಇಷ್ಟು ಇನ್ವೆಸ್ಟ್ಮೆಂಟ್ ಸ್ಪ್ಯಾನ್ ಅಂತ. ಸೊ ಅದಕ್ಕೆ ಆ ಹುಚ್ಚತನ ಬೇಕಾ, ಆ ಡ್ರೈವ್ ಬೇಕಾ, ಅಥವಾ ನಾನು ಸ್ಟಾರ್ ಹೀರೋ ಆಗಬೇಕು ಅಂತ ಇರೋರು ಅದನ್ನು ಮಾಡ್ತಾರಾ? ಇಲ್ಲ, ಆ ಹುಚ್ಚತನ ಮತ್ತೆ ಡ್ರೈವ್ ಮತ್ತೆ ಆ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ. ಈಗ ನಾವೆಲ್ಲ ಸಣ್ಣ ವಯಸ್ಸಲ್ಲಿ ತುಂಬ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ. ಸೊ ನಾನು ಮತ್ತೆ ನಮ್ಮ ಆರ್ಕೆಸ್ಟ್ರಾ ಡೈರೆಕ್ಟರ್ ಸುನಿಲ್ ಮತ್ತೆ ನಮ್ಮ ಜೋಸಫ್, ಸೊ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ದಿನ ಸಂಜೆನೋ ಯೋಚಿಸೋದು, ಬೆಳಿಗ್ಗೆನೋ ಮಾಡೋದು, ಸಂಜೆನೋ ಯೋಚಿಸೋದು, ಬೆಳಿಗ್ಗೆನೋ ಮಾಡೋದು ಮಾಡ್ತಾ ಇದ್ವಿ. ಸಡನ್ ಆಗಿ ನಾವು ದೊಡ್ಡ ಸಿನಿಮಾ ಮಾಡ್ತೀವಿ ಅಂತ ಹೋದ ತಕ್ಷಣ ನಾವೇ ನಮ್ಗೊಂದು ಇದಾಕೋಗ್ಬಿಡ್ತೀವಿ. ಅಂದರೆ ಓಕೆ, ವಿ ಆರ್ ಮೇಕಿಂಗ್ ಸಮಥಿಂಗ್ ಬಿಗ್. ಸೊ ಇದಕ್ಕೆ ನಾವು ಬೇರೆ ಥರದ ಎಫರ್ಟ್ ಹಾಕಬೇಕಾಗತ್ತೆ, ಇನ್ನೂ ತುಂಬ ಏನೋ ಮಾಡಬೇಕಾಗತ್ತೆ ಅಂತ.
ಒಂದೊಂದ್ಸತಿ ತುಂಬಾ ಸಿಂಪಲ್ ಆಗಿ ತಗೊಂಡು ತುಂಬಾ ಈಸಿಯಾಗಿ ತಗೊಂಡ್ರೆ ತುಂಬಾ ಚೆನ್ನಾಗುತ್ತೆ ಅನ್ನೋದು ನನ್ನ ನಂಬಿಕೆ ಕೂಡ. ಆ ನಿಟ್ಟಿನಲ್ಲೇ ಆಗಿದ್ದು ಆರ್ಕೆಸ್ಟ್ರಾ ಮೈಸೂರು. ಸೊ ನಾನು, ಮಹಾದೇವ್, ಸುನೀಲ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಬರ್ದಿದ್ದು, ನಾನು, ಜೋಸೆಫ್ ಎಲ್ಲ ಒಟ್ಟಿಗೆ ಎವ್ರಿ ಡೇ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವುದೋ ಒಂದು ಸೀನ್ ಶೂಟ್ ಮಾಡ್ಕೊಂಡ್ ಬರೋದು, ಓಕೆ ಇದು ವರ್ಕ್ ಆಗ್ತಲ್ಲ ಮತ್ತೆ ಮಾಡೋಣ ಅಂತ. ಒಂದು ಪರ್ ಡೇ ನಾವು 4-5 ಸೀನ್ ಶೂಟ್ ಮಾಡ್ತಾ ಇದ್ವಿ. ಬೆಳಿಗ್ಗೆ ಶುರು ಮಾಡೋದು ಬರೀ 12 ಶೂಟ್ ಮಾಡ್ತೇವೆ, ಯಾಕೆಂದ್ರೆ ನ್ಯಾಚುರಲ್ ಲೈಟ್ಸ್ ಅಲ್ಲಿ ಶೂಟ್ ಮಾಡ್ತಾ ಇದ್ದು. ಸೊ ತಿರ್ಗಾ ರಾತ್ರಿ ಎಷ್ಟೊತ್ತಿಗೆ ಬೇಕಾದ್ರೆ ಶೂಟ್ ಮಾಡ್ಬೋದು, ಆರ್ಕೆಸ್ಟ್ರಾ ಎಲ್ಲ ಇದ್ದು ನಮಗೆ ಬೇಕಾಗಿದ್ದೆಲ್ಲ ಸಿಕ್ಕಿದ್ರೆ ಮಾತ್ರ. ಸೊ ಆ ಥರದ ಪ್ರಯತ್ನಗಳು ಎಲ್ಲರೂ ಮಾಡ್ತಾರೆ. ಅಂದ್ರೆ ಒಬ್ಬೊಬ್ರದ್ದು ತುಂಬಾ ಚೆನ್ನಾಗದು ಇವಾಲ್ವ್ ಆಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕೆಲವೊಂದ್ಸತಿ ಕೆಲವ್ರದ್ದು ಎಡವು ಹೋಗುತ್ತೆ. ಸೊ ಬಟ್ ದೆನ್ ಎಫರ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಈಗಲೂ ನಾನು ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬರೆಯೋದ್ರ ಬಗ್ಗೆ. ಸೊ ಬರಿತಾ ಇದ್ದೀನಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಆ ಪ್ಲಾನಿಂಗ್ ಅಲ್ಲಿ ಇದ್ದೇ ಇರ್ತೀವಿ. ಮತ್ತೆ ನಮ್ಗೆ ಸಣ್ಣ ವಯಸ್ಸಿಂದ ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿ ಅಭ್ಯಾಸ ಅಲ್ಲ. ಸೊ ಉಚಿತಾನೆ ಇರುತ್ತೆ, ಬರಿಬೇಕು, ಏನಾದ್ರು ಮಾಡಬೇಕು, ಈ ಥರದ್ದು ಏನೋ ಒಂದು ಹೇಳಬೇಕು ಅನ್ನೋದೆಲ್ಲ ಇರುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಕುತ್ಕೊಂಡು ಯೋಚಿಸ್ತಾ ಇದ್ರೆ 1000 ಕಥೆಗಳು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಬಟ್ ಅದು ಯಾವುದು ಸ್ಕ್ರಿಪ್ಟ್ ಪೇಪರ್ ಮೇಲೆ ಹೋಗಿ ಪೇಪರ್ ಮೇಲಿಂದ 4-5 ಡ್ರಾಫ್ಟ್ ಆಗಿ ಒಂದು 17 ಡ್ರಾಫ್ಟ್ ಎಲ್ಲರೂ ಕನ್ವಿನ್ಸ್ ಆಗಿ ಓಕೆ ಈಗ ಚೆನ್ನಾಗಿದೆ ಅನ್ನೋ ಸ್ಟೇಜ್ ಬರೋದಿದೆಯಲ್ಲ, ಆ ಸ್ಟೇಜ್ ಅಷ್ಟೊತ್ತಿಗೆ ಎಷ್ಟೊಂದು 4ನೇ 5ನೇ ಹೆಜ್ಜೆಗೆ ಸತ್ತೋಗ್ತವೆ. ನಿಜ 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 ನಿಜ. ಬಿಕಾಸ್ ಅದೇ ಯಾರೋ ಒಬ್ರು ಮೊನ್ನೆ ಹೇಳ್ತಿದ್ದನ್ನ ಇನ್ನೊಬ್ರು ಹೇಳಿದ್ರು ನನಗೆ, ರೈಟಿಂಗ್ ಇಸ್ ಅ ಪ್ರಾಸೆಸ್ ಆಫ್ ಸ್ಲೋ ಬ್ಲೀಡಿಂಗ್ ಅಂತ. ಅದು ಮುಗಿಯೋದು ಇಲ್ಲ. ನಿಮ್ ಜೊತೆ ನೀವೇ ಗುದ್ದಾಡೋ ತರ ಅದೇನಾಗ್ಬಿಡುತ್ತೆ, ಸಡನ್ ಆಗಿ ನಿಮ್ಮನ್ನ ನೀವೇ ಸೋಲ್ಸ್ಬಿಡ್ತೀರಾ. ಸೊ ವೆನ್ ಯು ಸಿಟ್ ಆನ್ ಸಮಥಿಂಗ್ ಅಂಡ್ ಯು ಕಾಂಟ್ ಲೈಕ್ ಇಟ್, ಯು ಡೋಂಟ್ ಲೈಕ್ ಇಟ್ ಅಂಡ್ ಯು ಕಾಂಟ್ ಗೋ ಅಹೆಡ್, ಯು ವಿಲ್ ಲಿವ್ ಯು ಲೈಕ್ ನಿಮ್ಮನ್ನ ನೀವು ಕೈ ಬಿಟ್ಟು ಹೊಟ್ಟೋದಂಗೆ ಅದು. ಸೊ ರೈಟಿಂಗ್ ಅದೊಂದು ಕರೆಕ್ಟ್ 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 ಕರೆಕ್ಟ್. ಆಕ್ಟಿಂಗ್ ಮಾಡ್ಬೇಕಾದ್ರೆ ಅಥವಾ ಸಿನಿಮಾ ಮಾಡ್ಬೇಕಾದ್ರೆ, ಈಗ ನಾನು ಜಸ್ಟ್ ಅನ್ ಆಕ್ಟರ್ ಆಗಿ ಹೋಗಿದಾಗ, ಸೊ ದರ್ ಇಸ್ ಅ ಡೈರೆಕ್ಟರ್, ದರ್ ಇಸ್ ಅ ಸಿನಿಮಾಟೋಗ್ರಫರ್, ದರ್ ಇಸ್ ಅ ಕೋ ಆಕ್ಟರ್, ಎಲ್ಲರೂ ಸೇರ್ಕೊಂಡು ಒಂದು ಮಾಡಿ ಹೆಲ್ಪ್ ಮಾಡಿ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ಸೊ ಮಾಡಿರೋ ತಪ್ಪಗಳನ್ನ ಎಡಿಟರ್ ಕಟ್ ಮಾಡಕ್ ಬಿಡ್ತಾರೆ. ಓಕೆ ಅವ್ನು ಚೆನ್ನಾಗಿ ಮಾಡಿರೋದನ್ನ ಮಾತ್ರ ಇಟ್ಕೊಂತಾರೆ. ಸೊ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಇನ್ನೊಂಚೂರು ಪುಷ್ ಕೊಡ್ತಾರೆ. ಸೊ ಆರಿಂದ ಬೇರೆ ತರ ಕಾಣ್ತಾನೆ ಅವನು. ಸೊ ಅದೆಲ್ಲವೂ ತಗೊಂಡು ಮೇಲ್ಗಡೆ ಕೂರಿಸುತ್ತೆ. ಬಟ್ ಆ ರೈಟ್ರು ಅವ್ರು ಕುತ್ಕೊಂಡು ಬರೀತಿರ್ತಾರಲ್ಲ, ಸೊ ಅವ್ನ ಗುದ್ದಾಟ ನಮ್ಗೆ ಯಾರಿಗೂ ಅರ್ಥನೇ. ನಿಜ ನಿಜ ನಿಜ. ಇನ್ನೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ, ಈಗ ನನಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಹೊಸದಾಗಿ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿರ್ತಾರೆ, ಬಟ್ ಈಗ ಫಿಲ್ಮ್ಸಲ್ಲಿ ಟ್ರೈ ಮಾಡ್ತಿರ್ತಾರಲ್ಲ, ಪ್ರಾಯಶಃ ಅವರನ್ನು ರೆಪ್ರೆಸೆಂಟ್ ಮಾಡಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಹೇಳಿದ್ರಿ. ಎಡಿಟರು ಅಥವಾ ಕ್ಯಾಮ್ರಾ ಈ ಸಿನಿಮಾಟೋಗ್ರಫರ್ ತೊಗೊಂಡ್ರೆ, ಓಕೆ ಈ ವ್ಯಕ್ತಿ ಹೇಗೆ ಚೆನ್ನಾಗಿ ಕಾಣ್ತಾನೆ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಆತ ಯೋಚನೆ ಮಾಡ್ತಾನೆ. ಎಡಿಟರು ಓಕೆ ಏನಾದರೂ ಅಲ್ಲಿ ಇಲ್ಲಿ ಆಫ್ ಆಗಿದ್ದರೆ ಅದನ್ನು ತೆಗೆದುಬಿಡ್ತಾರೆ. RRಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಏನೋ ಮಾಡ್ತಾರೆ ಅಲ್ವಾ. ಬಟ್ ಈ ಒಂದು ನಂಬಿಕೆ ಇದೆಯಲ್ಲ, ನಾನು ನಂದನ್ನು ಮಾಡಿದ್ರೆ ಸಾಕು ಅಂತ, ಅದು ಹೇಗೆ ಬರುತ್ತೆ ಅಂತ. ಅಥವಾ ಈಗ ನಾನು ನನ್ನ ಸಣ್ಣ ಯೂಟ್ಯೂಬ್ ರಿವ್ಯೂ ಪ್ರಮಾಣದಲ್ಲೇ ಹೇಳ್ತೀನಿ ಆಯಿತಾ. ನಾನೇನೋ ಕೊಟ್ಟಿರ್ತೀನಿ ಅವರಿಗೆಲ್ಲ, ಎಡಿಟ್ ಕ್ಯೂಸ್ ಇಂಟರ್ವ್ಯೂ ತೊಗೊಂಡ್ರೆ ಕೂಡ, ಇಂಟರ್ವ್ಯೂ ಅಥವಾ ಇದು ಎಡಿಟ್ ಕ್ಯೂಸ್ ಕೂಡ ಕೊಟ್ಟಿರ್ತೀನಿ, ಬಟ್ ಅದು ಬಂದಿರಲ್ಲ ಹಾಗೆ, ರೈಟ್. ಸೊ ಈ ಒಂದು ಫಿಯರ್ಲೆಸ್ನೆಸ್ ಆಗಲಿ ಅಥವಾ ಟ್ರಸ್ಟಿಂಗ್ ದಿ ಅದರ್ ಏಜೆನ್ಸೀಸ್ ಟು ಸಪೋರ್ಟ್ ಯು, ಅದು ಬರುತ್ತಾ ಅಂತ ಆರಾಮಾಗಿ? ಇನಿಷಿಯಲ್ ಡೇಸಲ್ಲಿ ಏನಾಗ್ತಿತ್ತು ಅಂದರೆ, ನಾವೇನೋ ಒಂದು ಮಾಡಿ ಬರ್ತಾ ಇದ್ವಿ. ಯಾವುದೋ ಸಿನಿಮಾದಲ್ಲಿ ಏನೋ ಒಂದು 4-5 ದಿನ ಶೂಟ್ ಮಾಡಿರ್ತಾ ಇದ್ವಿ. ಓಕೆ ಈ ಸಿನಿಮಾದಲ್ಲಿ ಒಂದು ತೂಕಕ್ಕಿರೋ ಪಾತ್ರ ಇದೆ, ಮಾಡಿ ಬಂದಿದ್ದೀನಿ ಅಂತ. ಕರೆಕ್ಟ್. ಸಿನಿಮಾದಲ್ಲಿ ನೋಡಿದಾಗ ಎಲ್ಲೋ ನಾನು ಸಖತ್ತಾಗಿ ಎಕ್ಸೆಲ್ ಆಗಿದ್ದೆ ಅನ್ನೋ ಪಾಯಿಂಟ್ ಇರೋದೇ ಇಲ್ಲ. ನಾನೇನೋ ಸ್ಟೈಲಾಗಿ ಏನೋ ಹಿಂಗೆ ಮಾಡಿ ಏನೋ ತಿರುಗಿರ್ತೀನಿ, ಅದಿಲ್ಲ ಅದು ಹೊಲ್ಸ್ಬಿಡುತ್ತೆ. ಲೈಕ್ ನಮಗೆಲ್ಲ ನಾವು ಊರಿಂದ ಬರ್ಬೇಕಾದ್ರೆ ಏನು ಅನ್ಕೊಂಡ್ಬರ್ತಾ ಇದ್ವಿ, ಒಂದು ಚಾನ್ಸ್ ಕೊಟ್ಬಿಟ್ರೆ ದಬ್ಬಾಯಿಸ್ಬಿಟ್ಟು ಬಂದ್ಬಿಟ್ಟಿರ್ತೀನಿ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದು ಇಲ್ಲಿ ಬಂದು 1 ಚಾನ್ಸ್ 2 ಚಾನ್ಸ್ 3 ಚಾನ್ಸ್ 4 ಚಾನ್ಸ್ ಆದ್ರೂ ಅದು ಗೊತ್ತಾಗ್ತಾ ಹೋಗುತ್ತೆ ಸೈಕಲ್ ಹೊಡಿತಾ ಇದೀವಿ ಇನ್ನುವೇ ಅಂತ. ಸೊ ಅದು ನಾನು ಅದಕ್ಕೆ ಹೇಳಿದ್ದು, ಅಂದ್ರೆ ಇವರೆಲ್ಲರೂ ಸೇರ್ತಾರಲ್ಲ, ಮಿಕ್ಕಿದವರು ಡೈರೆಕ್ಟ್ರು, ಎಡಿಟರು, ಸಿನಿಮಾಟೋಗ್ರಫರು, ಇವರೆಲ್ಲ ಡಿಸೈಡ್ ಮಾಡ್ತಾರಲ್ಲ ಟೇಬಲ್ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಏನು ಉಳ್ಕೋಬೇಕು ಅಂತ. ಆ ಉಳಿಕೆಯಲ್ಲಿ ನಾವಿಲ್ಲ, ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಬಂದು ಎಕ್ಸೆಲ್ ಆಗ್ಲಿಲ್ಲ ಅಂದ್ರೆ ಇನ್ನೇನೋ ಆಗಲ್ಲ. ಸೊ ಅವ್ರು ಉಳಿಸ್ಕೊಂಡ್ರೆ ಅದು. ಸೊ ಬಟ್ ಆ ಉಳಿಸ್ಕೊಳ್ಳೋ ತರ ನಾನು ಆಕ್ಟಿಂಗ್ ಮಾಡ್ತೀನಿ, ನನಗೆ ಕೊಟ್ಟಿರೋ ಲೈನ್ ನಲ್ಲಿ ನಾನು ಪಂಚ್ ಮಾಡೇ ಮಾಡ್ತೀನಿ, ಸೊ ಇದು ನಾನು ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ತಗೊಂಡೇ ಬರ್ಬೇಕು. ಕರೆಕ್ಟ್. ಅದಿಲ್ಲ ನಾನೇ ಫಸ್ಟ್ ಓಕೆ ಇದು ಇಟ್ಕೊಳಲ್ಲ ನನ್ಗೆ ಗೊತ್ತು ಅಂತ ನಾನೇ ತರಲೇ ಆಗ್ಬಿಟ್ರೆ ಅವ್ರು ಇಟ್ಕೊಳ್ಳೋ. ಆ್ಯಂಡ್ ಪ್ರತಿ ಶಾರ್ಟ್ನಲ್ಲೂ ಪ್ರತಿ ಫ್ರೇಮ್ನಲ್ಲೂ ನಾವು ನಮ್ಮ 100% ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಇದು ಯಾಕೆ ಕೇಳಿದೆ ಅಂದರೆ, ನಿನ್ನೆ ಇನ್ನೂ ಠಕ್ ಅಂತ ನನಗೆ ಮತ್ತೆ ಈ ಪ್ರಶ್ನೆ ಬಂದು, ಇದು ತುಂಬ ವರ್ಷದಿಂದ ಇದೆ ಪ್ರಶ್ನೆ. ನಿನ್ನೆ ಒಂದು ತೆಲುಗು ಚಿತ್ರ ನೋಡ್ತಾ ಇದ್ದೆ, ಅದರಲ್ಲಿ ಇದು ತಂಡೇಲ್ ಅಂತ ಒಂದು ಚಿತ್ರ. ಸಾಯಿ ಪಲ್ಲವಿ ಅವರಿದ್ದಾರೆ, ನಾಗ ಚೈತನ್ಯ ಅವರಿದ್ದಾರೆ. ಸಾಯಿ ಪಲ್ಲವಿ ಚಚ್ಚಾಕ್ಬಿಡ್ತಾರೆ ಆ್ಯಸ್ ಯೂಶುವಲ್ಲು, ಆಯಿತಾ. ಬಟ್ ಕಥೆಯಲ್ಲಿ ಅಷ್ಟು ಏನೂ ಇಲ್ಲ, ಹಿಡ್ತಾ ಇಲ್ಲ ಅಂತ ನಾನು ನೋಡ್ತಾ ಇದ್ದೆ. ದೇವಿಶ್ರೀ ಪ್ರಸಾದ್ ಅವ್ರದ್ದು
ವೈಲಿನ್ ಬಂದಾಗ ಮತ್ತೆ ಉಯ್ಯು ಅಂತ ಕೂಸ್ಕೊಂಡು ಹೋಗ್ತಾರೆ. ಸೊ ನಾನು ಅಂದ್ಕೊಂಡೆ ದೇವಿಶ್ರೀ ಪ್ರಸಾದ್ ಇದನ್ನು ಮಾಡಿರಲಿಲ್ಲ ಅಂದರೆ ಇನ್ನೆಷ್ಟು ಫ್ಲಾಟ್ ಆಗಿದ್ದಿರಬಹುದು ಅಂತ. ಸೊ ಅದೇ ಎಲ್ಲ ಒಟ್ಟಿಗೆ ಸೇರಿಕೊಂಡು ಬಂದು ಒಬ್ಬ ಆ್ಯಕ್ಟರನ್ನು ಮುಂದೆ ಇಟ್ಟರೆ ಆಗ ಮ್ಯಾಜಿಕ್ ಆಗುತ್ತೆ ಅಂತ. ಆಮೇಲೆ ಅದೇ ಆ ಪಾತ್ರ ಬರ್ದಿರೋದು ಎಲ್ಲೋ ಸೇರಿ ಅವನನ್ನ ಎತ್ಕೊಂಡೋಗಿ ಅಲ್ಲಿ ಕೂರಿಸ್ಕೋಬೇಕು. ಸೊ ಅದು ಹೇಳ್ದೆ, ಯಾವುದೋ ಒಂದು ವೆಬ್ ಸೀರೀಸ್ ಬಗ್ಗೆ ಆ ವೆಬ್ ಸೀರೀಸ್ ಅಲ್ಲಿರೋ ಆಕ್ಟರ್ ಮಾತಾಡ್ತಾರೆ, ಸಪ್ರಾನೋಸ್ ಅಂತ ಒಂದು ವೆಬ್ ಸೀರೀಸ್ ಅಲ್ಲ ಅದು. ಸೊ ಇನ್ನೊಬ್ಬ ಆಕ್ಟರ್ ಮಾತಾಡ್ತಾರೆ ಅದ್ರ ಬಗ್ಗೆ, ಮಾತಾಡ್ತಾ ಹೇಳ್ದ ಆ ಮೇನ್ ಕ್ಯಾರೆಕ್ಟರ್ ಆಕ್ಟರ್ ಬಗ್ಗೆ. ಈ ಪಾತ್ರ ಇವನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇತ್ತು ತುಂಬಾ ವರ್ಷಗಳಿಂದ ಅವನು ರೈಟಿಂಗ್ ಟೇಬಲ್ನಲ್ಲಿ. ಸೊ ಅವನು ಆ ಪಾತ್ರಕ್ಕೆ ಅಷ್ಟು ವರ್ಷದಿಂದ ರೆಡಿ ಆಗಿದ್ದ. ಸೊ ಎರಡು ಅಟ್ ದ ಸೇಮ್ ಟೈಮ್ ಸೇರ್ತು, ಸೊ ಜೊತೆಗೆ ಹೋಯ್ತು, ಸೊ ಅದು ಘಟಿಸ್ತು. ಸೊ ಹಂಗೆ ನಾವು ಯಾವ್ದಕ್ಕೂ ಮ್ಯಾನಿಫೆಸ್ಟ್ ಮಾಡ್ತಿರ್ತೀವಲ್ಲ, ಸೊ ಅದೇ ತರ ಯಾವ್ದೋ ಒಂದು ಪಾತ್ರ ನಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕಾಯ್ತಾ ಇರುತ್ತಲ್ಲ. ಸೊ ಎರಡು ಕೂಡಿದಾಗ ಆ ಸಕ್ಸಸ್ಸು, ಆ ಆಡಂಬರ, ಆ ವೈಭೋಗ ಎಲ್ಲ ದಕ್ಕುತ್ತೆ. ಲವ್ಲಿ ಲವ್ಲಿ. ಅದೇ ಇನ್ನೊಂದು ಮಾತು ನೆನಪಿಗೆ ಬರ್ತಾರೆ, ವೇರ್ ಲಕ್ ಇಸ್ ವೇರ್ ಪ್ರಿಪ್ರೇಷನ್ ಮೀಟ್ಸ್ ಆಪರ್ಚುನಿಟಿ ಅನ್ನೋ ಥರ. ರೈಟ್. ಸೊ ಆ್ಯಸ್ ಎ ಡೈರೆಕ್ಟರ್ ನನಗೆ ಹೇಳಿ, ಈಗ ಮಾತಾಡ್ತಿದ್ವಲ್ಲ, ಅಟ್ ದಿ ಎಂಡ್ ಆಫ್ ಇಟ್ ಡೈರೆಕ್ಟರ್ ತಲೆಯಲ್ಲಿ ಯೂಶಲಿ ಫಿಲಮೇ ಇರುತ್ತೆ. ಫಿಲ್ಮ್ ಕಮ್ಸ್ ಅಟ್ ದಿ ಟಾಪ್ ಆಫ್ ಹಿಸ್ ಪ್ರಯಾರಿಟಿ ಅಂತ ಆ ಲಿಸ್ಟ್ ಅಲ್ವಾ. ಬಟ್ ಆದರೂ ಈ ಇಂಟೆಲಿಜೆನ್ಸ್ ಆಗಾಗ ಬರ್ತಾ ಹೋಗುತ್ತಲ್ವಾ. ಅಂದರೆ ಮೇ ಬಿ ಲೆಟ್ ಮೀ ಶೋ ಮೈ ಸಿಗ್ನೇಚರ್, ನನ್ನ ಟಚ್ ಇದು ಅಂತ. ಅದು ನಿಮ್ಗೆ ಆಗತ್ತಾ? ಅಂದರೆ ಬರ್ತಾ ಇರತ್ತೆ ವೇರ್ ಯು ಹ್ಯಾವ್ ಟು ವೆರಿ ಸ್ಟ್ರಿಕ್ಟ್ಲಿ ಟೆಲ್ ಯುವರ್ ಸೆಲ್ಫ್, ಇಲ್ಲ ಕಟ್ ದಿಸ್ ಡೌನ್, ಇದು ಚಿತ್ರಕ್ಕೆ ಆ ಶಾರ್ಟಿಗೆ ಆ ಸೀನಿಗೆ ಏನು ಹೇಳ್ತಾರಿವೋ ಉಪಯೋಗ ಎಲ್ಲ ತೆಗೆದುಬಿಡು ಅಂತ. ಹೌದು ಸರ್. ಅಂದರೆ ಈ ಸಿನಿಮಾ ಎಡಿಟ್ ಮಾಡಿರೋದು ನಾನೇ. ಸೊ ನಾನು ರೈಟಿಂಗ್ ಸ್ಟೇಜಲ್ಲೇ ಇದನ್ನು ನಾನು ಎಡಿಟರ್ ಥರನೇ ನೋಡಿಕೊಂಡು ಬರೆದಿರೋದು ಚಿತ್ರ. ಸೊ ಈವನ್ ಪೂರ್ಣ ಅವ್ರದ್ದು ಎಂಟ್ರಿ ಆಗಿರಲಿ, ಇಲ್ಲ ಸಂಗೀತ ಅವ್ರದ್ದು ಎಂಟ್ರಿ ಆಗಿರಲಿ, ಇಲ್ಲ ಅರವಿಂದ್ ಕುಪ್ಲಿಕರ್ ಸರ್ ಅವ್ರದ್ದು ಎಂಟ್ರಿ ಆಗಿರಲಿ, ಅವ್ರದ್ದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬರೆದಿರೋದು. ಹಿಂಗೆ ಬರಬೇಕು ಪಾತ್ರ, ಅವ್ರದ್ದು ಹಿಂಗೆ ಕಾಣಬೇಕು, ಅವ್ರ ಲೈಟಿಂಗ್ ಪ್ಯಾಟರ್ನ್ ಹಿಂಗೆ ಇರಬೇಕು, ಅವ್ರು ನಾನು ವೈಡಲ್ಲಿ ತೋರಿಸ್ಬೇಕಾದ್ರೆ ಹಿಂಗೆ ಇರಬೇಕು, ಕ್ಲೋಸ್ ತೋರಿಸ್ಬೇಕಾದ್ರೆ ಹಿಂಗೆ ಇರಬೇಕು, ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿದ್ದು ಸರ್. ಸೊ ಐ ವಾಂಟೆಡ್ ಮೈ ಆ್ಯಕ್ಟರ್ಸ್ ಟು ಲುಕ್ ಗುಡ್ ಆನ್ ಸ್ಕ್ರೀನ್ ಆಲ್ವೇಸ್ ಇನ್ ಎವ್ರಿ ಸಿಂಗಲ್ ಶಾಟ್. ಈಗ ಇನ್ನೊಬ್ಬ ವ್ಯಕ್ತಿಯನ್ನ ಎಡಿಟರ್ ಆಗಿ ಇಟ್ಕೊಂಡ್ರೆ ಅದ್ರಲ್ಲಿ ಒಂದು ಅಡ್ವಾಂಟೇಜ್ ಇದೆ ಅಲ್ವಾ, ಅವರು ಕೂಡ ಒಂದು ಪರ್ಸ್ಪೆಕ್ಟಿವ್ನ ಆ್ಯಡ್ ಮಾಡಬಲ್ಲರು. ಬಿಕಾಸ್ ನೀವೇ ಬರೆದಿರೋದು, ನೀವೇ ಡೈರೆಕ್ಟ್ ಮಾಡ್ತಾ ಇರೋದು, ಅವ್ರನ್ನ ತಂದರೆ ಅವರು ಒಂದು ಪರ್ಸ್ಪೆಕ್ಟಿವ್ನ ಆ್ಯಡ್ ಮಾಡಬಹುದಲ್ವಾ? ಹೌದು ಸರ್. ಅಂದರೆ ಈ ಥಾಟ್ ನನಗೆ ಮುಂಚೆನೂ ಇತ್ತು. ಅಂದರೆ ನಾನು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಮುಂಚೆ ನನಗೆ ಈ ಥಾಟ್ ಇತ್ತು, ಬೇರೆಯವ್ರಿಗೆ ಕೊಟ್ಬಿಟ್ಟು ಎಡಿಟ್ ಮಾಡಿಸ್ಲಾ, ಇಲ್ಲ ನಾನು ಎಡಿಟ್ ಮಾಡಲಾ ಅಂತ. ನಾನು ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲೇ ನಾನೇ ಎಡಿಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಶೂಟಿಂಗ್ ಆದಮೇಲೆ ಫುಟೇಜಸ್ ಎಲ್ಲ ನೋಡಿದ್ಮೇಲೆ ಇದು ನಾನು ಬೇರೆಯವ್ರ ಪರ್ಸ್ಪೆಕ್ಟಿವ್ ತೊಗೋಬೋದಾ, ಇಲ್ಲ ನಾನೇ ಎಡಿಟ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಥಾಟ್ ನನಗೂ ಇತ್ತು. ಬಟ್ ಏನಾಯಿತು ಅಂದರೆ ನಾನು ಎಡಿಟ್ ಮಾಡ್ತಾ ಏನಾಯಿತು, ಐ ಸ್ಟಾರ್ಟೆಡ್ ಥಿಂಕಿಂಗ್ ಇದಕ್ಕಿಂತ ಚೆನ್ನಾಗಿ ಬೇರೆ ಎಡಿಟರ್ ಮಾಡೋಕ್ಕಾಗಲ್ಲ. ಬಿಕಾಸ್ ರೈಟಿಂಗ್ ಸ್ಟೇಜಲ್ಲೇ ಒಂದು ಸ್ಟ್ರಕ್ಚರ್ ಅಂದ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಬರೆದಿರ್ತೀವಿ ನಾವು. ಆ ಸ್ಟ್ರಕ್ಚರು ನಾನು ಈ ಕತೆ ಇದೆಯಲ್ಲ, ನಿಮಿತ್ತ ಮಾತ್ರದ ಕತೆ ಇದೆಯಲ್ಲ, ಆ ಸ್ಟ್ರಕ್ಚರ್ ನಾನು ಎಡಿಟರ್ಗೆ ಅರ್ಥ ಮಾಡಿಸೋದಕ್ಕೆ ಟೈಮ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಆ ಸ್ಟ್ರಕ್ಚರ್ನ ಅರ್ಥ ಮಾಡಿಸ್ಕೊಳ್ಳೋಕೆ ಟೈಮ್ ಆಗುತ್ತೆ. ಆ್ಯಂಡ್ ಫಾರ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪುಲ್ ದಿಸ್ ಆಫ್ ಅಲ್ವಾ, ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ನನಗೆ ಅರ್ಥ ಆಯಿತು. ನನಗೆ ಒಂದು 2 ರೀಲ್ ಎಡಿಟ್ ಮಾಡಿದ್ಮೇಲೆ ಐ ವಾಸ್ ಕನ್ವಿನ್ಸ್ ದ್ಯಾಟ್ ಈ ಚಿತ್ರ ಬೇರೆ ಯಾರು ಎಡಿಟ್ ಮಾಡೋಕ್ಕಾಗಲ್ಲ, ನಾನು ಮಾತ್ರ ಎಡಿಟ್ ಮಾಡಬೇಕು ಅನ್ನೋ ಕನ್ವಿಕ್ಷನ್ ನನಗೆ ಬಂದುಬಿಡ್ತು. ಏನಕ್ಕಂದರೆ ಏನಾಗ್ತಾ ಹೋಯ್ತು ಅಂದರೆ ಬೈ ದಿ ಎಂಡ್ ಆಫ್ ಇಟ್ ಅಲ್ವ, ಅಂದರೆ ನಮ್ಮ ಸಿನಿಮಾ ಕಂಪ್ಲೀಟ್ ಎಡಿಟ್ ಲಾಕ್ ಮಾಡೋ ಟೈಮಲ್ಲಿ ಒಂದು 18 to 19 ಡ್ರಾಫ್ಟ್ಸ್ ಆಗೋಗ್ಬಿಟ್ಟಿತ್ತು ಸರ್ ಎಡಿಟ್. ಆ್ಯಂಡ್ ಎವ್ರಿ ರೀಲಲ್ಲೂ ಏನೋ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಆಗ್ತಾನೆ ಆಯಿತು. ಇವಾಗ ಮೊನ್ನೆ ಕೂಡ ಸೆನ್ಸರ್ ಅಪ್ಲೈ ಮಾಡಾದಮೇಲೆ ಇನ್ನೊಂದು 8 minutes ಕಟ್ ಮಾಡಿದ್ದೀವಿ ನಾವು ಸಿನಿಮಾನಲ್ಲಿ. ಸೆನ್ಸರ್ ಸರ್ಟಿಫಿಕೇಟ್ ಸಿಕ್ಕಿದೆ ನಮಗೆ, ಸಿಕ್ಕಿ ಎಲ್ಲ ನಮಗೆ ನೋ ಕಟ್ಸ್ ನೋ ಮ್ಯೂಟ್ಸ್ ಬಂತು. ಆದಮೇಲೆ ಕೂಡ ನಾವು ಒಂದು 8 minutes ಕಟ್ ಮಾಡಿದ್ದೀವಿ ಸಿನಿಮಾನಲ್ಲಿ. ಸೊ ಆ ಥರ ತುಂಬ ಟ್ರಿಮ್ಮಿಂಗ್ ಮಾಡಿ ಒಂದು ಪರ್ಫೆಕ್ಟ್ ಅಟೆಂಪ್ಟ್ ವಾಸ್ ಟು ಗಿವ್ ದ ಮೋಸ್ಟ್ ಪರ್ಫೆಕ್ಟ್ ಸಿನಿಮಾ. ಸೊ ಅದು ಯಾವಾಗಲೂ ಫಸ್ಟಿಂದ ಕರೆಕ್ಟ್. ಸೊ ಆ 8 minutes ತೆಗಿಬೇಕಾದ್ರೂ ಏನು ಎಮೋಷನ್ ಇಲ್ಲ ನಿಮಗೆ, ಡಿಟ್ಯಾಚ್ ಟು ಗೋ ಅಂತ. ಅಂದರೆ ಏನಾಯಿತು ಅಂದರೆ ಅದೊಂದು ನಾನೊಂದು 1 ತಿಂಗಳು ಬ್ರೇಕ್ ತೊಗೊಂಡೆ. ಆ್ಯಕ್ಚುಲಿ ನಾವು ನವಂಬರಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಇತ್ತು ನಿಮಿತ್ತ ಮಾತ್ರ. ನಾನು ನೋಡಿದ್ದೆ, ಯಾರೋ ಇಂಟರ್ವ್ಯೂ ಹೇಳಿದ್ರಿ ನವಂಬರ್ ಕೊನೆಗೆ. ನವಂಬರಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಇತ್ತು. ಆವಾಗ 8 minutes ಕಟ್ ಆಗಿರಲಿಲ್ಲ, ಇಟ್ ವಾಸ್ ದ ಫೈನಲ್ ಡ್ರಾಫ್ಟ್. ಆವಾಗ ಸೆನ್ಸರ್ ಕೂಡ ಆಗೋಗ್ಬಿಟ್ಟಿತ್ತು. ಆಮೇಲೆ ಏನಾಯಿತು, ನಾನು ಒಂದು ಬ್ರೇಕ್ ತೊಗೊಂಡೆ, 1 ತಿಂಗಳು ಬ್ರೇಕ್ ತೊಗೊಂಡೆ. ಸಿನಿಮಾ ನಾನು ನೋಡೇ ಇರಲಿಲ್ಲ. ಅಲ್ಲಿ ತನಕ ನಾನು ಎಷ್ಟು ಸತಿ ನೋಡ್ಬಿಟ್ಟಿದ್ದೇನೋ ಸಿನಿಮಾ ನನಗೆ ಗೊತ್ತಿಲ್ಲ. ಸೊ 1 ತಿಂಗಳು ಬ್ರೇಕ್ ನನಗೆ ತುಂಬ ಹೆಲ್ಪ್ ಆಯಿತು. ಅದನ್ನು ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡೋಕ್ಕೆ ಶುರು ಮಾಡಿದೆ ನಾನು. ಆಮೇಲೆ ಕೂಡ ಒಂದಷ್ಟು ಜನಕ್ಕೆ ಸ್ಕ್ರೀನಿಂಗ್ ಮಾಡಿದಾಗ ಅಲ್ಲೊಂದು ಕಡೆ ಒಂದೊಂದು ಸೀಕ್ವೆನ್ಸ್ ಒಂದೊಂದು ಸೀನಲ್ಲಿ ನನಗೆ ಗೊತ್ತಾಗ್ತಾಯಿತ್ತು, ಓಕೆ ಇಲ್ಲೊಂದು ಸ್ವಲ್ಪ ಇದು ಕಟ್ ಮಾಡೋದಲ್ಲ, ಇದು ಅನ್ನೆಸರಿ ಅನಿಸ್ತಾ ಇದೆಯಲ್ಲ ಅಂತ.
ಸೊ ಐ ಡಿಸೈಡೆಡ್ ಟು ಕಟ್ ಇಟ್. ಸರಿ ನೀವು ಇದನ್ನು ಹೇಳಿದ್ರಿ, ಈಗ ನಿಮಿತ್ತ ಮಾತ್ರಕ್ಕೆ ನೀವು ಏನು ಸ್ಟ್ರಕ್ಚರನ್ನು ಹಾಕ್ಕೊಂಡ್ರೋ ಆ ಸ್ಟ್ರಕ್ಚರ್ನ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟವಾಗಿರ್ತಿತ್ತು ನನಗೆ ಅಂತ. ವಾಟ್ ಅಬೌಟ್ ದಟ್ ಸ್ಟ್ರಕ್ಚರ್? ಯಾಕದು ಒಬ್ಬ ಎಡಿಟರ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟವಾಗ್ತಿತ್ತು? ಅಂದರೆ ನಮ್ಮ ಸಿನಿಮಾಲಿ ನಿಮಿತ್ತ ಮಾತ್ರ ಹೆಂಗೆ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಒಂದು ಕತೆ ಹೇಳ್ತಾ ಇದ್ದಾರೆ, ಅದು ಇವರು ವಿಕ್ರಮ್ ಅವರು. ಸೊ ಆ ಕತೆ ಹೇಳಬೇಕಾದ್ರೆ ಸಿನಿಮಾನಲ್ಲಿ ಲಾರ್ಡ್ ಆಫ್ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗ್ತಾನೆ ಇರುತ್ತೆ. ಅದನ್ನು ನಾನು ಎಡಿಟರ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಮೈ ವಿಷನ್ ಕಂಪ್ಲೀಟ್ಲಿ. ಅಂದರೆ ನಾನು ಮತ್ತು ಪ್ರಜ್ಞಾ ಕುತ್ಕೊಂಡು ಕತೆ ಬರೆದಾಗ ಆ ಡ್ರಾಫ್ಟ್ಸ್ ಕೂಡ ನಾವು ಎಷ್ಟು ಕರೆಕ್ಷನ್ಸ್ ಮಾಡಿದ್ದೀವಿ, ಏನೇನು ಥಾಟ್ಸ್ ಇಟ್ಕೊಂಡು ಕರೆಕ್ಷನ್ಸ್ ಮಾಡಿದ್ದೀವಿ, ಅದು ಒಂದೊಂದು ಸೀಕ್ವೆನ್ಸಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೀಲಲ್ಲಿ ನಾನು ಇದೊಂದು ಫಸ್ಟ್ ರೀಲಿದ್ದು ರೀಕಾಲ್ ಕಟ್ಟಿಲ್ಲಿ ಹಾಕಬೇಕಿತ್ತು, ಅದನ್ನು ನಾನು ಎಡಿಟರ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಅಲ್ಲಿ ಎನರ್ಜಿ ಕೊಡೋ ಬದಲು ಅದನ್ನು ನಾನೇ ಮಾಡ್ಬೋದಲ್ಲ, ಇಟ್ ಈಸ್ ಸೋ ಸಿಂಪಲ್ ಫಾರ್ ಮೀ ಅಂತ. ಅದಕ್ಕೆ ಐ ಥಾಟ್ ಇಟ್ಸ್ ಬೆಟರ್ ಇಫ್ ಐ ಎಡಿಟ್ ಅಂತ. ಸೊ ಹೀಗಿದ್ದಲ್ಲಿ ಐ ಕ್ಯಾನ್ ಗೆಟ್ ವಾಟ್ ಯು ಆರ್ ಸೇಯಿಂಗ್. ಆ್ಯಂಡ್ ಅ ಫಿಲ್ಮ್ ಇಸ್ ಮೇಡ್ ಆನ್ ದಿ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಸೊ ಡೈರೆಕ್ಟರೇ ಎಡಿಟರ್ ಆಗಿರೋದು ಅದು ನಂಗೆ ಅರ್ಥ ಮಾಡ್ಕೋಬಲ್ಲೆ. ಬಟ್ ಮತ್ತೆ ಇನ್ನು ಯಾವ ರೀತಿಯ ಚಿತ್ರಗಳಲ್ಲಿ, ಯಾವ ರೀತಿಯ ಕಥೆಗಳಲ್ಲಿ ಇನ್ನೊಬ್ಬ ಎಡಿಟರ್ನ ಕರ್ಕೊಂಬರೋ ಅವಶ್ಯಕತೆ ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ನನಗೆ ಗೊತ್ತಿಲ್ಲ ಸರ್, ಐ ಥಿಂಕ್ ಐ ಆಮ್ ಟು ಇನ್ಎಕ್ಸ್ಪೀರಿಯನ್ಸ್ ಟು ಆನ್ಸರ್ ದಟ್ ಕ್ವೆಶ್ಚನ್. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾನು ಆಲ್ಮೋಸ್ಟ್ 7 yearsಯಿಂದ ಸಿನಿಮಾಟೋಗ್ರಫಿ ಎಡಿಟಿಂಗ್ ಎಲ್ಲ ಮಾಡ್ತಾನೇ ಇದ್ದೀನಿ. ಸಂಗೀತ ಸಾಂಗ್ಸ್ ಎಲ್ಲ ನಾನೇ ಎಡಿಟ್ ಮಾಡಿರೋದು. ಅಂದರೆ ಅಟ್ಲೀಸ್ಟ್ ದ ಲಾಸ್ಟ್ 5-6 ಮ್ಯೂಸಿಕ್ ವೀಡಿಯೋಸ್ ನಾನೇ ಎಡಿಟ್ ಮಾಡಿರೋದು. ಸೊ ಅದು ಏನಾಗ್ಬಿಟ್ಟಿದೆ ಅಂದರೆ ಎಡಿಟರ್ ಹಿಸ್ ಸ್ಟಕ್ ಇನ್ ಮೀ. ಅಂದರೆ ಒಂದು ಎಡಿಟರ್ ಕೂತ್ಕೊಂಡ್ಬಿಟ್ಟಿದ್ದಾನೆ ನನ್ನ ಇದರಲ್ಲಿ. ಸೊ ನಾನು ಏನೇ ನೋಡಿದ್ರು, ಇವಾಗ ಯಾವುದೋ ಒಂದು ಬೇರೆ ಸಿನಿಮಾ ನೋಡಿದ್ರು ನೆಟ್ಫ್ಲಿಕ್ಸಲ್ಲಿ ಇಲ್ಲ ಅಮೆಝಾನ್ ಪ್ರೈಮಲ್ಲಿ, ಇದು ಈ ಥರ ಕಟ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತಲ್ಲ, ಅದನ್ನು ಆ ಸೀಕ್ವೆನ್ಸ್ ಇಲ್ಲಿ ಬಂದರೆ ಚೆನ್ನಾಗಿರ್ತಾಯಿತ್ತಲ್ಲ ಅಂತೆಲ್ಲ ಅದು ಥಾಟ್ಸ್ ಆಟೋಮ್ಯಾಟಿಕ್ಲಿ ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಇವನ್ ನಾನು ಒಂದು ಸಿನಿಮಾ ನಾನು ನೋಡ್ತಿರ್ಬೇಕಾದ್ರೆ ಓಕೆ ಇದು ಅನ್ನೆಸರಿ ಅಂತ ತೆಗೆದೇ ಬೇಡ, ದೇರ್ ಇಸ್ ನೋ ಎಮೋಷನ್ ಬಿಹೈಂಡ್ ಇಟ್, ಕಟ್ ಮಾಡಿ ತೆಗಿತಾ ಇರೋದಷ್ಟು. ಶೋರ್. ಇವರು ಈಗಷ್ಟೇ ಇದು ನಿಮ್ಮ ಮ್ಯೂಸಿಕ್ ವಿಡಿಯೋಸ್ ಬಗ್ಗೆ, ಅದು ಮ್ಯೂಸಿಕ್ ವಿಡಿಯೋಸ್ ಅಂತಾನೆ ಕರಿಬೇಕು, ಆಲ್ಬಮ್ ಸಾಂಗ್ ಅಲ್ಲ ಸರ್, ಏನಂತ ಕರಿಬೇಕು ಅದನ್ನ? ಮ್ಯೂಸಿಕ್ ವಿಡಿಯೋಸ್. ಬಿಕಾಸ್ ಅದನ್ನ ರಾಂಗ್ ಟರ್ಮ್ಸ್ ಯೂಸ್ ಮಾಡ್ತಾರೆ, ಆಲ್ಬಮ್ ಸಾಂಗ್ ಅಂತ. ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಆಲ್ಬಮ್ ಸಾಂಗ್. ಬಟ್ ಓವರ್ ಆಲ್ ಪಾಪ ನಮ್ಮೆಲ್ರಿಗೂ ಸ್ವಲ್ಪ ಎಜುಕೇಶನ್ ಬೇಕಾಗತ್ತೆ ಈ ರೀತಿಯಲ್ಲಿ. ಬಿಕಾಸ್ ಯಾವ ಟರ್ಮ್ ಸರಿ ಇದೆ, ಯಾವ ಟರ್ಮ್ ಸರಿ ಗೊತ್ತಿಲ್ಲ. ನೀವು ಅದೇ ಐ ವಾಸ್ ಜಸ್ಟ್ ಲುಕಿಂಗ್ ಅಪ್ ಯುವರ್ ಯೂಟ್ಯೂಬ್ ಚಾನಲ್. 10 ವರ್ಷದ ಮುಂಚೆ ಯಾರೋ ಒಂದು ವಿಡಿಯೋ ಹಾಕಿದ್ದೀರಿ ಅಲ್ವಾ? ಸೊ you've been at it for 10+ years just on YouTube, ಅಲ್ವಾ? ಆ್ಯಂಡ್ ಅದರಲ್ಲಿ ಕೆಲವು ಮ್ಯಾಶಪ್ಸ್ ಮಾಡ್ತೀರಿ. ಈಗ ಮ್ಯಾಶಪ್ ಬೇರೆ ಗೊತ್ತು, ಕವರ್ ಬೇರೆ. ಕವರ್ ಅಂದರೆ ಇನ್ನೊಬ್ಬರ ಹಾಡನ್ನು ನಾನು ಹಾಡೋದು ಅಲ್ವಾ? ಸೊ ಮ್ಯಾಶಪ್ ವಿಡಿಯೋಸ್ ಇದೆ, ಕವರ್ ವಿಡಿಯೋಸ್ ಇದೆ, ಆ್ಯಂಡ್ ನಿಮ್ಮದೇ ಆದ ಒರಿಜಿನಲ್ ಮ್ಯೂಸಿಕ್ ವಿಡಿಯೋಸ್ ಕೂಡ ಇದೆ. ಆ್ಯಂಡ್ ವಾಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಇಸ್, ಐ ಆಮ್ ಶ್ಯೂರ್ ಇದು ನೀವು ನೋಡಿರ್ತೀರಿ, ನಿಮ್ಮಿಂದ ಆಡಿಯನ್ಸು ಯಾವ ರೀತಿಯ ಕಾಂಟೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಅದು ಬಂದಾಗ ಮಾತ್ರ ವರ್ಕ್ ಆಗೋದು. ರೈಟ್? ಇಫ್ ಯಾರೋ ಒಂದು ವ್ಲಾಗ್ ಇತ್ತು, ಆ ವ್ಲಾಗ್ಗೆ 10,000 ಅಂತ ಅಂದ್ಕೊಂಡ್ರೆ, ಅದೇ ನೀವು ಒಂದು ನಿಮ್ಮ ಮ್ಯೂಸಿಕ್ ವಿಡಿಯೋನ ಹಾಕಿದ್ರೆ ಅಥವಾ ಮ್ಯಾಶಪ್ಪನ್ನು ಹಾಕಿದ್ರೆ ಅದು 2 ಲಕ್ಷ 3 ಲಕ್ಷ ಹೋಗುತ್ತಲ್ಲ. ಸೊ ಫಸ್ಟ್ ಆಫ್ ಆಲ್, ಹೌ ಡು ಯು ಮ್ಯಾನೇಜ್ ಯುವರ್ ಯೂಟ್ಯೂಬ್ ಚಾನಲ್? ಇದಕ್ಕೆ ಅಂತ ನಿಮಗೆ ಯೂಟ್ಯೂಬ್ ಎಕ್ಸ್ಪರ್ಟ್ಸ್ ಅಥವಾ ಯೂಟ್ಯೂಬ್ ಅನಲಿಟಿಕ್ಸ್ ಅದೆಲ್ಲ ಗೊತ್ತಿರೋರು ಇದ್ದಾರಾ, ಅಥವಾ ಯು ಟೇಕ್ ಆಲ್ ದಿ ಕಾಲ್ಸ್ ದೇರಾ? ಇಲ್ಲ, ನಾನು ಫಸ್ಟ್ ಇಂಡಿವಿಜುವಲಿ ಹ್ಯಾಂಡಲ್ ಮಾಡ್ತಾ ಇದ್ದೆ. ರೋಷನ್ ವಾಸ್ ಆಲ್ಸೋ ಹ್ಯಾಂಡ್ಲಿಂಗ್. ಆಗಿಂದ ಗೊತ್ತಾ ನಿಮಗೆ? ಓಕೆ. ಸೊ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ. ಅದಾದ ನಂತರ ನಾನು ಒಂದು ರೆಕಾರ್ಡ್ ಲೇಬಲ್ ಸೈನ್ ಆದೆ. ನನ್ನ ಚಾನೆಲ್ನ ಅವ್ರು ತಗೊಂಡ್ರು. ಅದಾದ್ಮೇಲೆ ಇವಾಗ ನಾವು ಸಾರಾ ರೆಕಾರ್ಡ್ಸ್ ಅಂತ ಸೋನಿ ಮ್ಯೂಸಿಕ್ ಮೂಲಕ ನಾನು ನಂದೇ ಆದಂಥ ರೆಕಾರ್ಡ್ ಲೇಬಲ್ನ ಇಟ್ಕೊಂಡಿದ್ದೀನಿ. ಸೊ ಬ್ಯಾಕ್ ಎಂಡ್ ಎಲ್ಲ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸ್ವಲ್ಪ ಹೇಳಿ ಹೆಂಗಿದು ರೆಕಾರ್ಡ್ ಲೇಬಲ್ ನಾವು ಇದಾಗೋದು? ಅಂದ್ರೆ ನೀವು ನೋ ಜಸ್ಟ್ ಜನರಲಿ ಎನಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆರ್ಟಿಸ್ಟ್ ದೇರ್. ರೆಕಾರ್ಡ್ ಲೇಬಲ್ ನ ನಾವು ಓನ್ ಮಾಡ್ಬೇಕು ಅಂದ್ರೆ ಸರಿ ಅಂತನಾ? ಅಲ್ಲ, ಈ ಪ್ರಾಸೆಸಿಂಗ್ ಲೈಕ್ ಹೌ ಡಿಡ್ ಸಂಗೀತ ಗೆಟ್ ಇನ್ ಟಚ್ ವಿತ್ ಸೋನಿ ಆರ್ ವೈಸ್ ವರ್ಸಾ? ಫಸ್ಟ್ ನಾನು ಬಿಲೀವ್ ಮ್ಯೂಸಿಕ್ ಅಂತ ಒಂದು ಮ್ಯೂಸಿಕ್ಗೆ ಇದು ಮಾಡಿದೆ. ಸೊ ಅಲ್ಲಿರೋ ಎಂಪ್ಲಾಯಿ ಸೋನಿಗೆ ಜಾಯಿನ್ ಆಗಿದ್ರು. ಸೊ ಅವ್ರ ಮೂಲಕ ನಾನು ಬಂದಿದ್ದು. ಬಟ್ ಬಿಲೀವ್ ಜಸ್ಟ್ ಹ್ಯಾಪೆಂಡ್. ಅಂದ್ರೆ ಪ್ರದೀಪ್ ಅಂತ ಒಬ್ರು ಇದ್ದಾರೆ, ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಈ ತರ ಇಂಡಿಪೆಂಡೆಂಟ್ ಹಾಡ್ಗಳನ್ನ ಮಾಡ್ತಿದಿರಲ್ಲ, ದೇರ್ ಇಸ್ ಅ ನ್ಯೂ, ಅವಾಗಿನ್ನು ಹೊಸದಾಗಿ ಬಂದಿತ್ತು ಬಿಲೀವ್ ಮ್ಯೂಸಿಕ್. ನನಗೆ ಆಲೋಕೆ ಅವರು ಅದನ್ನ ಹೇಳಿದ್ರು, ಅವರು ಕೂಡ ಹೀಸ್ ಥ್ರೂ ಬಿಲೀವ್ ಮ್ಯೂಸಿಕ್. ಐ ವಾಸ್ ದ ಫಸ್ಟ್ ಒನ್ ಟು ಬಿ ಸೈನ್ಡ್ ಬಿಲೀವ್ ಮ್ಯೂಸಿಕ್ ಕರ್ನಾಟಕದಲ್ಲಿ.
ಸೊ ಅವಾಗ ಪ್ರದೀಪ್ ಅವ್ರು ಹೇಳಿದ್ರು ಈ ಥರ ಬಂದಿದೆ, ನಾವು CMS ತೊಗೊತೀವಿ ನಿಮ್ಮ ಬ್ಯಾಕ್ ಎಂಡು ಆ್ಯಂಡ್ ನಾವು ಸಪೋರ್ಟ್ ಕೂಡ ಮಾಡ್ತೀವಿ, ಒಂದು ಆರ್ಟಿಸ್ಟನ್ನ ಹೇಗೆ ಬೆಳೆಸ್ಬೋದು ಇಂಡಿಪೆಂಡೆಂಟ್ ಮ್ಯೂಸಿಕಲ್ಲಿ ಅಂತ, ವಿ ವಿಲ್ ಟೇಕ್ ಕೇರ್ ಆಫ್ ಯು 360 ಡಿಗ್ರಿ ಅಂತ ಅಲ್ಲಿ ಸೈನ್ ಆಗಿದ್ದು ನಾನು. ಸೊ ಅವ್ರ ಮೂಲಕ ಇದು ಯಾವಾಗ ಎಷ್ಟು ವರ್ಷದ ಮುಂಚೆ? 2020. ಸೊ ಅಲ್ಲಿ ತನಕ ನಾನು ಮಾಡಿರೋದು ಆಸ್ ಅನ್ ಇಂಡಿವಿಜುವಲ್ ಅಷ್ಟೊಂದು ನೋಟಿಸ್ ಆಗಿಲ್ಲ. ಅಫ್ಕೋರ್ಸ್ ಎಸ್ ನಿಮ್ಗೊಂದು ಬ್ಯಾಕಿಂಗ್ ಬೇಕೇ ಬೇಕು, ಯಾವುದಾದ್ರೂ ಒಂದು ಬಿಗ್ ನೇಮ್ ಇರಲೇಬೇಕು. ಸೊ ಅಲ್ಲಿ ತನಕ ಮಾಡಿರೋದು ನಾನು ಕವರ್ಸ್ ಆಗಿರ್ಬೋದು, ಮ್ಯಾಶಪ್ಸ್ ಆಗಿರ್ಬೋದು, ಅದು ಜಾಸ್ತಿ ನಂಬರ್ಸ್ ಇದೆ. ಬಟ್ ಆದರೆ ಇಫ್ ಯು ಸಿ ನನ್ನ ಇಂಡಿಪೆಂಡೆಂಟ್ ಸಾಂಗ್ಸ್ಗೆ ಅಷ್ಟೊಂದು ರೀಚ್ ಇರಲಿಲ್ಲ, ಬಿಕಾಸ್ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆ್ಯಸ್ ಅನ್ ಇಂಡಿವಿಜುವಲ್ ತುಂಬ ಕಷ್ಟ ಆಗುತ್ತೆ ಯಾವುದೇ ಒಂದು ಮ್ಯೂಸಿಷಿಯನ್ಗೆ. ಸೊ ಬಿಲೀವ್ ಮ್ಯೂಸಿಕ್ ಬಂದ ಮೇಲೆ ಅವರು ನನಗೆ ಈ ಥರ ಸಾಂಗ್ಸ್ ಮಾಡಿ 1 ತಿಂಗಳಿಗೆ 1 ಸಾಂಗ್ ಬಿಡಿ ಅಂತೆಲ್ಲ ಹೇಳಿ, ಆ್ಯಂಡ್ ಲಕ್ಕಿಲಿ ಅವಾಗ 2020 ಕೋವಿಡ್ ಇತ್ತು. ಸೊ ಜನಕ್ಕೆ ಬೇರೆ ಏನು ಆಪ್ಷನ್ ಇರಲಿಲ್ಲ, ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಸೊ ದಟ್ ವಾಸ್ ದ ರೈಟ್ ಟೈಮ್ ನನ್ನ ಸಾಂಗ್ಸ್ನ ಬಿಡುಗಡೆ ಮಾಡಿದೆ ಆ್ಯಂಡ್ ಅದು ವೈರಲ್ ಆಗೋಯಿತು. ಅದಾದಮೇಲೆ ನನ್ನ ಕಾಂಟ್ರಾಕ್ಟ್ ಮುಗೀತು. ಐ ಜಾಯಿಂಡ್ ಸೋನಿ. ಸೊ ಸೋನಿ ನಾನು ಆರ್ಟಿಸ್ಟ್ ಆಗಿ ಜಾಯ್ನ್ ಆಗಲಿಲ್ಲ, ಲೇಬಲ್ ಆಗಿ ಜಾಯ್ನ್ ಆದೆ ನಾನು. ಸೊ ನನ್ನದೇ ಆದಂಥ ಒಂದು ಲೇಬಲ್ ಕ್ರಿಯೇಟ್ ಮಾಡೋಣ, ಸಾರಾ ರೆಕಾರ್ಡ್ಸ್ ಅಂತ, ಮೂವೀಸು ತೊಗೊಳ್ಳೋಣ ಆ್ಯಂಡ್ ಯಾವುದಾದ್ರು ಇಂಡಿಪೆಂಡೆಂಟ್ ಆರ್ಟಿಸ್ಟ್, ಇವಾಗ ನೀವು ಕೇಳಿದ್ರಲ್ಲ ಏನು ಮಾಡಬೇಕು ನಾವು ಅಂತ, ತುಂಬ ಜನ ಆ ಥರ ಇರ್ತಾರೆ. ಸೊ ಅಂಥವ್ರಿಗೂ ಸಪೋರ್ಟ್ ಆಗಲಿ ಅಂತ ಒಂದು ರೆಕಾರ್ಡ್ ಲೇಬಲ್ನ ಲಾಂಚ್ ಮಾಡಿದ್ದೀನಿ. ಈ ರೆಕಾರ್ಡ್ ಲೇಬಲ್ನ ಲಾಂಚ್ ಮಾಡೋದು ಓಕೆ, ವಿಚ್ ಮೀನ್ಸ್ ಯು ಆರ್ ಸೇಯಿಂಗ್ ಅಲ್ಲಿ ಬರೀ ಸಂಗೀತ ಅವ್ರದ್ದು ಮಾತ್ರ ಬರಬೇಕಾಗಿಲ್ಲ, ಯಾರ್ದು ಬೇಕಾದ್ರೂ ಬರ್ಬೋದು ಇಫ್ ದೇ ಗೆಟ್ ಅಸೋಸಿಯೇಟೆಡ್ ವಿತ್ ದಿ ಲೇಬಲ್. ಅಂದರೆ ಇಂಡಿಪೆಂಡೆಂಟ್ ಸಾಂಗ್ಸ್ ಮಾಡಿದ್ರೆ ದೇ ಆರ್ ಮೋರ್ ವೆಲ್ಕಮ್. ಇದೇ ಫಸ್ಟು ಸಿನಿಮಾ ನಾನು ಮಾಡ್ತಾ ಇರೋದು. ಸೊ ಈ ಸಿನಿಮಾ ಕೂಡ ಸಾರಾ ರೆಕಾರ್ಡ್ಸಿಂದಾನೇ ರಿಲೀಸ್ ಮಾಡೋದು. ಇದು ಹೇಗೆ ನಡೆಯುತ್ತೆ ನೋಡಿದ್ಮೇಲೆ ದೆನ್ ಮೂವೀಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಗಾಟ್ ಇಟ್. ಏನೆಲ್ಲ ಮಾಡಬೇಕು, ಸುಮ್ಮನೆ ಯಾರು ನಾವೆಲ್ಲ ಅಂದ್ಕೊಂಡ್ರೆ ಯೂಟ್ಯೂಬಲ್ಲಿ ಹಾಕಿದ್ರೆ ಹಿಟ್ ಆಗಿಬಿಡ್ತೀವಿ ಅಂತ. ಬಟ್ ಸೊ ಇದೊಂದು ಕೇಳಬೇಕು ಅಂತಿತ್ತು, ಬಿಕಾಸ್ ನನಗೆ ಬೇರೆಯವ್ರು ಮಾಡಿರೋದು ಗೊತ್ತಿಲ್ಲ. ಅಫ್ಕೋರ್ಸ್ ರ್ಯಾಪ್ ಸೈಡ್, ಕನ್ನಡ ರ್ಯಾಪ್ ಸೈಡ್ ಮಾಡಿದ್ದಾರೆ, ಬಟ್ ಈ ಕಡೆಗೆ ಪ್ರೊಫೆಷ್ನಲ್ ಆಗಿ ಮ್ಯೂಸಿಕ್ ವೀಡಿಯೋಸ್ ಅಂತ ನಾನು ನೋಡಿರೋದು ನಿಮ್ಮದೇನೆ. ಈಗ ಈ ಬಿಲೀವ್ ಆಗಲಿ ಸೋನಿ ಆಗಲಿ, ವಿಲ್ ದೇ ಆಲ್ಸೋ ಹೆಲ್ಪ್ ಯು ಇನ್ ದಿ ಪ್ರೊಡಕ್ಷನ್ ಆಫ್ ದಿ ಮ್ಯೂಸಿಕ್ ವಿಡಿಯೋ? ಇಲ್ಲ, ಅದೆಲ್ಲ ನಿಮ್ಮದೇ. ಬಿಲೀವ್ ಆರ್ಟಿಸ್ಟ್ ಡಿವಿಷನಲ್ಲಿ ಇದ್ದರೆ ದೇ ವಿಲ್ ಹೆಲ್ಪ್. ಬಿಲೀವ್ ASD ಅಂತ ಇದೆ ಒಂದು, ಸೊ ಅಲ್ಲಿ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತಾರೆ. ಬಟ್ ಇಫ್ ಯು ನಾಟ್ ಎನ್ ಆರ್ಟಿಸ್ಟ್ ಯಾರು ಹೆಲ್ಪ್ ಮಾಡಲ್ಲ, ಲೇಬಲ್ಸ್ಗೆಲ್ಲ ಹೆಲ್ಪ್ ಮಾಡಲ್ಲ. ಸೊ ಹೌ ಡು ಯು ಡಿಸೈಡ್ ಯುವರ್ ಸಾಂಗ್ಸ್? ಈಗ ಜವಾರಿ ಅಂತ ಬಂದಿದೆ, ಅದು ಈ ಚಿತ್ರದ ಪ್ರಮೋಷನ್ಗೆ ಅಂತ ಹೇಳಿದ್ದೀರಿ, ಅದು ಪ್ರಾಯಶಃ ನೀವಿಬ್ರು ಯೋಚನೆ ಮಾಡಿ ಮಾಡಿರ್ಬೋದು. ಬಟ್ ಅದಕ್ಕೆ ಮುಂಚೆ ಲೀಡರಲ್ಲ ಅಜ್ಜಾಸ್ ಅಂದ್ರೆ ಅರವಿಂದ್ ಕುಪ್ಲಿಕರ್ ಸರ್, ಅವ್ರಿಗೋಸ್ಕರ ಅಂತ ಮಾಡಿರೋದು. ಬಿಕಾಸ್ ಆ ಕ್ಯಾರೆಕ್ಟರ್ ಅವ್ರು ನಾರ್ತ್ ಕರ್ನಾಟಕ. ಹೌದು. ಆಕ್ಚುಲಿ ಅವ್ರ ಕ್ಯಾರೆಕ್ಟರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತರ ಹೋಗ್ತಾ ಇರುತ್ತೆ ಈ ಸಾಂಗ್ ಸಿನಿಮಾನಲ್ಲಿ. ಸೊ ಅದಕ್ಕೆ ಪ್ರಮೋಷನ್ ಆಗಿ ಅದನ್ನ ಬಿಟ್ವಿ. ಬಟ್ ಅದಕ್ಕೆ ಮುಂಚೆ ಮಾಡ್ತಿದ್ದ ಹಾಡುಗಳು ಅಂದ್ರೆ ಈ ಲೆಟ್ಸ್ ಸೇ ಈ ಮಂತ್ಗೆ ಈ ಒಂದು ಹಾಡನ್ನ ಮಾಡ್ತೀನಿ ಅನ್ನೋದು ನಿಮ್ಮದೇ ಡಿಸಿಷನ್? ಓಕೆ. ಅದನ್ನ ಎಲ್ಲಿ ಹೋಗಿ ಶೂಟ್ ಮಾಡಬೇಕು ಅದೆಲ್ಲ ನೀವೇ? ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್. ಅಂದ್ರೆ ನನಗೇನ್ ಕಾನ್ಸೆಪ್ಟ್ಸ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅದೇ ಅಲ್ವಾ. ಅಂದ್ರೆ ದ ಪ್ಲಸ್ ಪಾಯಿಂಟ್ ಆಫ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಇಸ್ ಇಲ್ಲಿ ಯಾವುದೋ ಒಂದು ಯಾರು ನಿಮಗೆ ಫೋರ್ಸ್ ಮಾಡ್ತಿಲ್ಲ ಇದೇ ತರ ಹಾಡನ್ನು ಮಾಡಬೇಕು, ಇಲ್ಲ ದೇರ್ ನೋ ಸಿಚುವೇಶನ್. ನಮ್ಮ ಮನ್ಸಲ್ಲಿ ಏನಿದೆಯೋ, ಇವಾಗ ರೈಟರ್ಸ್ ಹೆಂಗೆ ಅವ್ರ ಮನ್ಸಲ್ಲಿ ಏನಿದೆಯೋ ಅದನ್ನ ಬರೀತಾರೋ, ದ ಸೇಮ್ ವೇ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಮ್ಮ ಮನ್ಸಲ್ಲಿ ಏನಿದೆ, ಇಫ್ ವಿ ವಾಂಟ್ ಟು ಬಿ ವೋಕಲ್ ಅಬೌಟ್ ಸಮಥಿಂಗ್, ಯಾವ್ದ್ರ ಬಗ್ಗೆ ಏನಾದ್ರು ಮಾತಾಡಬೇಕು ನಮಗೆ ಅಂತ ಇದ್ರೆ ವಿ ರೈಟ್ ಇಟ್. ಇಲ್ಲಿ ನಾವು ಏನೋ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ನ ನೋಡಿ ಬರೆಯುವಂಥದ್ದಲ್ಲ. ಸಿನಿಮಾನಲ್ಲಿ ನಾವು ಇದು ಹಿಂಗೆ ಇರಬೇಕು, ಹಿಟ್ ಆಗಬೇಕು ಅಂತ ಆ ಮೈಂಡ್ ಸೆಟ್ ಇಟ್ಕೊಂಡು ಬರೆಯೋದು. ಬಟ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಲ್ಲಿ ನಮ್ಮ ಮನಸ್ಸಲ್ಲಿ ಏನಿದೆ, ಇವಾಗ ನಮ್ಮ ಜೊತೆ ಹೇಗೆ ರೆಸೊನೇಟ್ ಆಗ್ತಾರೆ ಬೇರೆಯವರು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಬರೆಯುವಂಥದ್ದು. ಸೊ ಈಗ ಫಿಲ್ಮ್ ಅಲ್ಲಿ ಬರ್ತಿರೋ ಹಾಡುಗಳನ್ನ ಅದರ ಕನ್ಸಂಪ್ಷನ್ನೇ ಕಡಿಮೆ ಆಗಿದೆಯಾ, ಏನ್ ಕಥೆನೋ ಗೊತ್ತಿಲ್ಲ, ಅಥವಾ ಅಲ್ಲ ಹುಕ್ ಸ್ಟೆಪ್ ಇರಬೇಕು ಅಂತ ಅದಕ್ಕೆ ಮಾಡ್ತಾ ಇದ್ದಾರೆ, ಏನ್ ಕಥೆನೋ ಗೊತ್ತಿಲ್ಲ, ಆಯ್ತಾ. ಬಟ್ ಇದೆಯಲ್ಲ, ಇಫ್ ದಿಸ್ ಇಂಡಸ್ಟ್ರಿ ಎಸ್ಪೆಷಲಿ ಇನ್ ಕನ್ನಡ ಆಲ್ಸೋ ಬೂಮ್ಸ್, then it will be a welcome change. ಕರೆಕ್ಟ್, ಐ ಅಗ್ರಿ. ಅಲ್ವಾ? ಎಷ್ಟು ಜನರು ಪಾಪ ಅಲ್ಲಿ ಈಗ ಶಾರ್ಟ್ ಫಿಲ್ಮ್ಸ್ ಅಂತ ಹೇಗೆ ಬಂತು ಒಂದು ಕಾಲದಲ್ಲಿ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ರೆ ಈಗಲೂ ಮಾಡ್ತಾ ಇದ್ದಾರೆ,
ದಟ್ ಇಸ್ ಮೈ ವೇ ಆಫ್ ಪುಟಿಂಗ್ ಔಟ್ ಮೈ ಕ್ರಿಯೇಟಿವಿಟಿ. ಆ್ಯಂಡ್ ಆಲ್ಸೋ ಅದನ್ನು ಇಟ್ಕೊಂಡು ನಾನು ನಾಳೆ ದಿನ ಒಂದು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಏನೋ ಆಗ್ಬೋದಿತ್ತಲ್ಲ. ಹಾಗೆ ಇದು ಇಂಡಿಪೆಂಡೆಂಟ್ ಸ್ಪೇಸಲ್ಲೂ ಆದರೆ, ಎಸ್ಪೆಷಲಿ ಕನ್ನಡದಲ್ಲಾದರೆ, ಬಿಕಾಸ್ ತೆಲುಗಿನಲ್ಲಿ ಹೆಚ್ಚು ನಾನು ನೋಡಿಲ್ಲ, ತಮಿಳಲ್ಲಿ ನೋಡಿದ್ದೀನಿ. ಇದೆಯಾ? ತೆಲುಗುನಲ್ಲೂ ಇದೆ, ಮಲಯಾಳಂ ಆ ಕಪ್ಪ ಮ್ಯೂಸಿಕ್ ಎಲ್ಲ ಯಾವಾಗ ಬಂದಿದ್ದು? ಮಂಗ್ಲಿ ಅವರೆಲ್ಲ ಇಂಡಿಪೆಂಡೆಂಟ್. ಐ ಸಿ ತೆಲುಗುನಲ್ಲಿ ತುಂಬ ಇದೆ. ಫೋಕ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಇಸ್ ವೆರಿ ಬಿಗ್ ಇನ್ ತೆಲುಗು. ಅದೇ ಕನ್ನಡದಲ್ಲೇ ಅಷ್ಟೊಂದಿಲ್ಲ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ. ನಾನು ಸ್ಟಾರ್ಟ್ ಮಾಡಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ಸೋ ಫಾರ್ ದ ರೀಸನ್ ನೀವು ಹೇಳಿದ್ರಲ್ಲ, ಇದೊಂದು ಎಕ್ಸ್ಪೋಜರ್ ತರ. ಒಂದು ಗಾಡ್ ಫಾದರ್ ಇಲ್ಲ ಯಾವುದು ಒಂದು ಬ್ಯಾಕಿಂಗ್ ಇಲ್ದಿರ ಬಂದಾಗ ಯೂಟ್ಯೂಬ್ ಇಸ್ ಯೋರ್ ಗಾಡ್ ಫಾದರ್ ಅಂತ ಹೇಳ್ತಾರೆ. ಸೊ ನಾನು ಮಾಡಿದ್ದೆ ಅದಕ್ಕೋಸ್ಕರ. ನನ್ಗೆ ಏನ್ ಮಾಡ್ಬೇಕು, ಯಾರನ್ನ ಅಪ್ರೋಚ್ ಮಾಡ್ಬೇಕು, ಹೇಗೆ ಫಿಲಮ್ ಹಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಸೊ ಆದ್ರಿಂದ ನಾನು ಐ ಸ್ಟಾರ್ಟೆಡ್ ಮೈ ಓನ್ ಮ್ಯೂಸಿಕ್ ಅಂಡ್ ಅದು ತುಂಬಾ ಹೆಲ್ಪ್ ಆಯ್ತು ನನಗೆ. ಮೋರ್ ಅಂಡ್ ಮೋರ್ ಪೀಪಲ್ ಶುಡ್ ಡೂ ಇಟ್. ಅದನ್ನೇ ನಾನು ಹೇಳೋದು. ಯಾಕೆ ಸುಮ್ಮನೆ ಯಾರೋ ಆಪರ್ಚುನಿಟಿ ಕೊಡಬೇಕು ಅಂತ ಕಾಯ್ತೀರಾ, ನೀವೇ ಮಾಡ್ಕೊಳ್ಳಿ ಅಂತ. ಕರೆಕ್ಟ್. ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಫೀಮೇಲ್ ಸಿಂಗರ್? ಸುನಿಧಿ ಚೌಹಾನ್ ಅಂತ ಹೇಳ್ಬೋದು. ಫಾರ್ ದಿ ರೇಂಜ್ ಆಫ್ ಸಾಂಗ್ಸ್ ದಟ್ ಶಿ ಕ್ಯಾನ್ ಸಿಂಗ್ ಅಂತ. ಅಂಡ್ ಹರ್ ವೋಕಲ್ ಕೆಪಾಸಿಟಿ, ಅಂದ್ರೆ ಆ ತರ ಹಾಡೋ ಸಿಂಗರ್ ನಮ್ಮ ಇಂಡಿಯಾನಲ್ಲಿ ಐ ಥಿಂಕ್ ಶಿ ಇಸ್ ಓನ್ಲಿ ಒನ್. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಬೇಸಿಕಲಿ ಯುನೋ ಇಟ್ಸ್ ಈಸಿ ಅಂತ ಹೇಳ್ಬೋದು ಟು ಸಿಂಗ್ ಇನ್ ಫಾಲ್ಸೆಟೋ. ಅಂದ್ರೆ ಕೆಲವ್ರು ಹೇಳ್ತಾರೆ ಅದು ದೋಷ ಅಂತ. ಅಂದ್ರೆ ಕರ್ನಾಟಿಕ್ ಮ್ಯೂಸಿಷಿಯನ್ಸ್ ಹೇಳ್ಬಿಡ್ತಾರೆ ಫಾಲ್ಸ್ ಅಲ್ಲಿ ಹಾಡಬಾರ್ದು, ಇನ್ ರೇಂಜ್ ಇರ್ಬೇಕಂದ್ರೆ ಗಟ್ಟಿಯಾಗಿ ಹಾಡ್ಬೇಕಂದ್ರೆ ಫಸ್ಟ್ ಹೇಳ್ಕೊಡೋದೇ ಅದ್ ನಮ್ಗೆ. ಫಾಲ್ಸೆಟೋನಲ್ಲೆಲ್ಲ ಹಾಡೋ ನಾವಮ್ಮ ಫಾಲ್ಸ್ ಎಲ್ಲ ಹಾಡ್ಬಾರ್ದು, ಹೆಸರಲ್ಲೇ ಫಾಲ್ಸ್ ಬೇರೆ ಇದೆ, ಶಾಸ್ತ್ರೀಯ ಸಂಗೀತದವ್ರಿಗೆ ಅದಾಗಲ್ಲ, ಅವ್ರಿಗೆ ಅದು ಇಷ್ಟ ಆಗಲ್ಲ. ಅದನ್ನ ನೀವು ಯು ಕ್ಯಾನ್ ಪ್ರಾಕ್ಟೀಸ್ ಅಂಡ್ ಈಸಿಯಾಗಿ ಹಾಡ್ಬಿಡ್ಬೋದು. ಬಟ್ ಸುನಿಧಿ ಚೌಹಾನ್ದು ವೋಕಲ್ ಕೆಪಾಸಿಟಿ ಹೆಂಗಿದೆ ಅಂದ್ರೆ ಫಾಲ್ಸೆಟೋನು ಈಸಿಯಾಗಿ ಹಾಡ್ಬಿಡ್ತಾರೆ ಅಂಡ್ ದ ರೇಂಜ್ ಶಿ ಹ್ಯಾಸ್, ಮೈ ಗಾಡ್, ಅದು ಓಪನ್ ಥ್ರೋಟೆಡ್ ವಾಯ್ಸ್ ಅಲ್ಲಿ ಹಾಡ್ತಾರಲ್ಲ, ಇಟ್ಸ್ ವೆರಿ ಟಫ್, ವೆರಿ ಟಫ್. ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಮಾಡೋದು ನೋಡಿದ್ರೆ ನೀವು, ಶಿಲ್ ಡಾನ್ಸ್ ಅಂಡ್ ಶಿಲ್ ಸಿಂಗ್. ಕರೆಕ್ಟ್. ಆ ಓಪನ್ ಥ್ರೋಟೆಡ್ ಸಿಂಗಿಂಗ್ ಅಲ್ಲಿ ಅವರು ಡಾನ್ಸ್ ಮಾಡಿಕೊಂಡು ಒಂದು ಶ್ರುತಿ ತಪ್ಪದಿರ ಹಾಡ್ತಾರೆ ನೋಡಿ, ಅದು ಅನ್ಬಿಲೀವಬಲ್. ನೋಬಡಿ ಕ್ಯಾನ್ ಡೂ ದಟ್ ಅಂತ ಅನ್ಸುತ್ತೆ. ಇಲ್ಲ, ವೆರಿ ಇಂಟ್ರೆಸ್ಟಿಂಗ್ ಚಾಯ್ಸ್. ಓನ್ಲಿ ಎ ಸಿಂಗರ್ ಕುಡ್ ಹ್ಯಾವ್ ಕಮ್ ಅಪ್ ವಿತ್ ಸಚ್ ಎ ಚಾಯ್ಸ್ ಅಂತ ನನಗನ್ಸುತ್ತೆ. ಸುನಿಧಿ ಚೌಹಾನ್ ಅವ್ರನ್ನ ಆಲ್ ಟೈಮ್ ಫೇವ್ರೆಟ್ ಮೇಲ್ ಸಿಂಗರ್? ಮೇಲ್ ನನಗೆ ಐ ಹ್ಯಾವ್ ಲಾಟ್ ಆಫ್ ಚಾಯ್ಸಸ್. ನನಗೆ ತುಂಬಾ ಇಷ್ಟ. ನನಗೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಪ್ಪನ ಫೇವ್ರೆಟ್. ಸೊ ಅವರಿಂದ ನನಗೆ ಡಾಕ್ಟರ್ ರಾಜ್ಕುಮಾರ್ ತುಂಬಾ ಇಷ್ಟ. ಲೈಕ್ ವೈಸ್ ಎಕ್ಸಾಕ್ಟ್ಲಿ ತಂದೆಯಿಂದಾನೆ. ಯಾಕಂದ್ರೆ ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಮಾತನ್ನ ಚಿಕ್ಕ ವಯಸ್ಸು ನನಗೆ ಅದು ಕೇಳಿ ಅಫ್ಕೋರ್ಸ್ ನನ್ನ ಇಗ್ನೋರೆನ್ಸ್ ಅದನ್ನ ನಾನು ರಿಯಲೈಸ್ ಮಾಡ್ಕೊಳಕ್ಕೆ ತುಂಬಾ ವರ್ಷ ಬೇಕಾಯ್ತು. ಬಟ್ ಭಾವ, ರಾಜ್ಕುಮಾರ್ ಅವರ ಹಾಡುಗಾರಿಕೆಯಲ್ಲಿ ಭಾವ ಎಕ್ಸ್ಪ್ರೆಷನ್ ಅವ್ರ ಫೇಸಲ್ಲಿ ಹೆಂಗಿತ್ತು ಅವ್ರ ವಾಯ್ಸಲ್ಲೂ ಹಂಗೆ ಇತ್ತು. ಅಂಡ್ ನನಗೆ ಗೊತ್ತಿರೋ ಪ್ರಕಾರ ಹಿ ವಾಸ್ ನಾಟ್ ಟ್ರೈನ್ಡ್ ಅನ್ಸುತ್ತೆ. ಅನ್ಟ್ರೈನ್ಡ್ ಸಿಂಗರ್ ನಾದಮಯ ಹಾಡಿದ್ದಾರೆ ಅಂದ್ರೆ ಅವರ ರೇಂಜ್ ಬಗ್ಗೆ ಕೂಡ ಒಂದು ಇದು ಅವರ ಬಗ್ಗೆನಾ ಅವ್ರ ತಂದೆ ಬಗ್ಗೆನೋ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರ ತಂದೆ ಬಗ್ಗೆ ಇರಬೇಕು. ಅವ್ರ ತಂದೆ ನಾಟಕಗಳಲ್ಲಿ ಹಾಡುವಾಗ ಈಗ ಹಾರ್ಮೋನಿಯಂ ಕಟ್ಟೆಗಳಿರುತ್ತೆ, ಐ ಡೋಂಟ್ ನೋ ವಾಟ್ ಇಸ್ ಇಟ್ ಕಾಲ್ಡ್ ಅಲ್ವಾ? ಅಲ್ಲ, ಅದಕ್ಕೇನು ಹೇಳ್ತಾರೆ, ವಾಟ್ ಯು ಕಾಲ್ ದಿ ಕಟ್ಟೆ ಅಂತಾರೆ ಅದನ್ನ? ಕೀಸ್ ಅಂತಲ್ವಾ? ಅವರ ತಂದೆಯವರ ಹಾಡುಗಾರಿಕೆ ರೇಂಜ್ಗೆ ಹಾರ್ಮೋನಿಯಂ ಕೀಸ್ ಹೇಳ್ತಾ ಇರಲ್ವಂತೆ. ಲೈಕ್ ಯು ಹ್ಯಾವ್ ಟು ಗೋ ಬಿಯಾಂಡ್ ದಿ ಹಾರ್ಮೋನಿಯಂ ಕೀಸ್ ಅಂತ. ಮೇ ಬಿ ಅಲ್ಲಿಂದಾನೇ ಬಂದಿರಬಹುದು ಅವ್ರಿಗೆ. ದೆನ್ ನೆಕ್ಸ್ಟ್ ಐ ಲೈಕ್ SP ಬಾಲಸುಬ್ರಹ್ಮಣ್ಯಂ ಸರ್. ಬಿಕಾಸ್ ನನಗೆ ಅವ್ರು ಪರ್ಸನಲಿ ತುಂಬಾ ಏನಕ್ಕೆ ಇಷ್ಟ ಅಂದ್ರೆ, ಯಾವುದೇ ಒಂದು ಆಕ್ಟರ್ಗೆ ಅವ್ರು ಹಾಡಿದ್ರು ಆ ಆಕ್ಟರೇ ಹಾಡ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇತ್ತು. ಐ ಡೋಂಟ್ ನೋ ವಾಟ್ ಹಿ ಯೂಸ್ ಟು ಡೂ. ಅಂದ್ರೆ ನಾವು ಹಾಡಿದ್ರೆ ಎಲ್ಲ ಒಂದೇ ತರ ಕೇಳತ್ತೆ, ಬಟ್ ಅವರು ಯಾವ್ಯಾವ ಆಕ್ಟರ್ಗೆ ಹಾಡ್ತಿದ್ರೋ ಅದೇ ಆಕ್ಟರ್ಗೆ ಹಾಡ್ದಂಗೆ ಇರ್ತಾ ಇತ್ತು. ಆ್ಯಂಡ್ ಹಿಸ್ ಎಕ್ಸ್ಪ್ರೆಷನ್ಸ್ ಸೊ ಮೈಂಡ್ ಬ್ಲೋಯಿಂಗ್. ಅಂದರೆ ಆ ಥರ ಎಕ್ಸ್ಪ್ರೆಸಿವ್. ಐ ಡೋಂಟ್ ನೋ ಇಫ್ ಇಂಡಿಯಾನಲ್ಲಿ ಯಾರಾದರೂ ಇದ್ದಾರಾ ಅಂತ. ಐ ಮೈಟ್ ನಾಟ್ ಬಿ ಇವನ್ ರಾಂಗ್ ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ಇನ್ ಹಿಸ್ ವಾಯ್ಸ್. ಆ್ಯಂಡ್ ಅವರು ಕೂಡ ಅವರ ಅರ್ಲಿ ಡೇಸಲ್ಲಿ ನಾಟ್ ವೆರಿ ಟ್ರೈನ್ಡ್ ಆಸ್ ಸಚ್. ಅವರು ಹಾಡಕ್ಕೆ ಶುರು ಮಾಡಿಬಿಟ್ಟಿದ್ರು, ಅದಾದ್ಮೇಲೆ ಐ ಥಿಂಕ್ ಹಿ ಸ್ಟಾರ್ಟೆಡ್ ಹಿಸ್ ಟ್ರೈನಿಂಗ್. ಅಂಡ್ ವರ್ಸಿಟಾಲಿಟಿ, ಎನಿಥಿಂಗ್ ಏನ್ ಬೇಕಾದ್ರೂ ಹಾಡ್ತಾರೆ. ವೆಸ್ಟರ್ನ್ ಇಂದ ಹಿಡಿದು ಇಂಡಿಯನ್ ಕ್ಲಾಸಿಕಲ್ ಎಲ್ಲ ಹಾಡ್ತಾರೆ.
And recent times ನಂಗೆ ಸೋನು ನಿಗಮ್ ಸರ್ ತುಂಬ ಇಷ್ಟ. He's also very versatile. SPB ಅವ್ರನ್ನ ಮೀಟ್ ಮಾಡಿದ್ದೀರಾ? ಮಾಡಿರ್ಬೋದಲ್ಲ ನೀವು? ಹಾಂ. ಸೋನು ನಿಗಮ್ ಅವ್ರನ್ನೂ ಮೀಟ್ ಮಾಡಿದ್ದೀರಿ? ಯಾ, ಸೋನು ನಿಗಮ್ ಸರ್ ಜೊತೆ ನಾನು ಹಾಡಿದ್ದೀನಿ ಇಂಡಿಪೆಂಡೆಂಟ್ ಸಾಂಗ್. ಸಾರಿ ಗೊತ್ತಿಲ್ಲ. ಸೊ ಇದು ಎಲ್ಲಿದೆ? ಯೂಟ್ಯೂಬಲ್ಲಿ ಇದೆಯಾ? ಎಸ್, ನೀನೇ ಅಂತ ಇದೆ. ಸರಿ. ನೀಗ ನೋಡಬೇಡ ಆದ್ಮೇಲೆ ಐ ಅಪ್ರೋಚ್ಡ್ ಹಿಮ್ ಫಾರ್ ಒಂದು ಇಂಡಿಪೆಂಡೆಂಟ್ ಹಾಡಿಗೆ, ನೀನೇ ಅಂತ. ಸೊ ಅವ್ರು ಯಾವತ್ತೂ ಹಾಡಿರಲಿಲ್ಲ ಇಂಡಿಪೆಂಡೆಂಟ್ ಮ್ಯೂಸಿಕ್ ಇನ್ ಕನ್ನಡ. ಬಟ್ ಅವ್ರು ಹೇಳಿದ್ರು ಇಟ್ಸ್ ದ ಲವ್ ಫಾರ್ ದ ಪೀಪಲ್ ಆಫ್ ಕನ್ನಡ. ನಾನು ಮಾಡ್ತೀನಿ, ನೀವು ಏನೋ ಮಾಡ್ತಿದ್ದೀರಾ ಪ್ರಯತ್ನ, ಸೊ ಖಂಡಿತ ಐ ವಿಲ್ ಸಿಂಗ್ ಅಂದ್ಬಿಟ್ಟು ಇಟ್ ವಾಸ್ ಅ ಕೊಲಾಬ್ರೇಟಿವ್ ಎಫರ್ಟ್. ಅದು ಹೇಳಿ, ಅದು ಹೆಂಗಿತ್ತು ಅಂತ? ಇಟ್ಸ್ ಅ ಗೂಸ್ ಬಂಪ್ಸ್ ಮೂಮೆಂಟ್. ಆ್ಯಕ್ಚುಲಿ ಅವರು 2020ನಲ್ಲಿ ದುಬೈಯಲ್ಲಿದ್ದರು. ಕರೆಕ್ಟು. ಅವ್ರಿಗೆ ಇಂಡಿಯಾಗೆ ಬರೋಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಲಾಕ್ಡೌನ್. ಸೊ ನಾನು ಆ ಟೈಮಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿದ್ದು, ವಾಟ್ಸಾಪ್ ಮೂಲಕ ಅಪ್ರೋಚ್ ಮಾಡಿದೆ. ಐ ಟೋಲ್ಡ್ ಹಿಮ್, ನಾನು ಈ ಥರ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ ಫ್ರಮ್ ಕರ್ನಾಟಕ, ನನಗೆ ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಬೆಳೆಸಬೇಕು ಕನ್ನಡದಲ್ಲಿ ಅಂತ ತುಂಬ ಆಸೆ ಇದೆ ಸರ್. ನಾನೊಂದೆರಡು ಹಾಡುಗಳು ಮಾಡಿದ್ದೀನಿ, ಐ ಸೆಂಡ್ ಯು ದ ಲಿಂಕ್ಸ್, ಪ್ಲೀಸ್ ವಾಚ್ ಇಟ್. ಆ್ಯಂಡ್ ನನ್ನ ಐಡಿಯಾ ಗೋಲ್ ಇರೋದು ಕಾ ಪಾಪ್ ಅಂತ ಒಂದು ಜಾನರ್ನ ಲಾಂಚ್ ಮಾಡಿ ಅದ್ರ ಮೂಲಕ ಎಲ್ಲ ಕನ್ನಡ ಇಂಡಿಪೆಂಡೆಂಟ್ ಸಾಂಗ್ಸ್ನ ಹಾಡಬೇಕು ಅಂತ. ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಯು ಪ್ಲೀಸ್ ಕೊಲಾಬ್ರೇಟ್ ವಿತ್ ಮೀ ಅಂತ ಕೇಳಿದೆ. ಆ್ಯಕ್ಚುಲಿ ಏನಕ್ಕೆ ಅಂದರೆ ನನಗೆ ಇಟ್ಸ್ ವೆರಿ ಪರ್ಸ್ನಲ್ ಫಾರ್ ಮೀ. ನನಗೆ ಕೆಲವು ಅವಕಾಶಗಳು ಫಿಲಮ್ಸಲ್ಲಿ ಸಿಕ್ಕಿತ್ತು ಸೋನು ಸರ್ ಜೊತೆ ಹಾಡೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ವಾಯ್ಸ್ ಇರಲಿಲ್ಲ. ಇಟ್ ವಾಸ್ ರೀಪ್ಲೇಸ್ಡ್ ಬೈ ಯಾವುದೋ ಬಾಲಿವುಡ್ ಸಿಂಗರ್ನ ರೀಪ್ಲೇಸ್ ಮಾಡಿಬಿಟ್ಟಿದ್ರು. ಸೊ ನನಗದು ಅವಕಾಶಗಳು ಸಿಗ್ತಾನೆ ಇರಲಿಲ್ಲ ಅವ್ರ ಜೊತೆ ಹಾಡಬೇಕು ಅಂತ. ತುಂಬ ಆಸೆ ಇತ್ತು ಅವ್ರ ಜೊತೆ ಹಾಡಬೇಕು ಅಂತ. ಬಟ್ ಆ ಅವಕಾಶ ನನ್ನ ಇಂಡಿಪೆಂಡೆಂಟ್ ಮ್ಯೂಸಿಕ್ ಜರ್ನಿ ಮೂಲಕ ನಾನೇ ಮಾಡ್ಕೊಂಡೆ. ಲವ್ಲಿ. ಸೊ ಅವರ ಕಾಂಟ್ಯಾಕ್ಟ್ ಸಿಗೋಕೆ ನಿಮಗೆ ಬಿಲೀವ್ ಸೋನಿ ಎಲ್ಲ ಹೆಲ್ಪ್ ಆಗುತ್ತಾ? ಇಲ್ಲ, ನಾನು ಹೆಂಗೋ ಸ್ಟ್ರಗಲ್ ಮಾಡಿ ನನ್ನ ಫ್ರೆಂಡ್ ಯಾರೋ ಒಂದು ಇವೆಂಟ್ ಮಾಡಿದ್ರು ಅವ್ರ ಜೊತೆ. ಸೊ ಅವ್ರ ಮ್ಯಾನೇಜರ್ ಕಾಂಟ್ಯಾಕ್ಟ್ ಸಿಕ್ತು ನನಗೆ. ಅವ್ರ ಮ್ಯಾನೇಜರ್ ಕಾಂಟ್ಯಾಕ್ಟ್ ಸಿಕ್ತು. ನೆಕ್ಸ್ಟ್ ಡೇ ನನ್ನ ಫ್ರೆಂಡು ನನಗೆ ಅವ್ರ ಕಾಂಟ್ಯಾಕ್ಟ್ ಕೊಟ್ಟರು. ಮ್ಯಾನೇಜರ್ ಟ್ರೈ ಮಾಡ್ತಾನೆ ಇದ್ದೆ, ವರ್ಕ್ ಆಗ್ತಿರ್ಲಿಲ್ಲ. ಫೈನಲಿ ನಾನು ಡೈರೆಕ್ಟಾಗಿ ಸರ್ಗೆ ಮೆಸೇಜ್ ಮಾಡಿದೆ. ಸೊ ಅಲ್ಲಿ ಒಪ್ಕೊಂಡ್ಬಿಟ್ರು. ಇಲ್ಲ, ಹೋಗಿ ನೋಡ್ತೀನಿ ಆ ಹಾಡು. ಯಾಕಂದರೆ ಅವ್ರ ಮಾಯಾವಿ ನೋಡಿ ಐ ವಾಸ್ ಸೋ ಹ್ಯಾಪಿ ವಿತ್ ವಾಟ್ ಸಂಜಿತ್ ಆಲ್ಸೋ ಹ್ಯಾಡ್ ಡನ್. ತುಂಬ ಇತ್ತೀಚೆಗೆ ಇಟ್ಸ್ ಬೀನ್ ಮೈ ತುಂಬ ಜನರ ಹಾಗೆ ರೀಸೆಂಟ್ ಫೇವ್ರೇಟ್ ಅದು. ಬಟ್ ಇದನ್ನ ನೋಡಿರಲ್ಲ, ಖಂಡಿತ. ಐ ವಾಸ್ ದ ಫಸ್ಟ್ ಫೀಮೇಲ್ ವೋಕಲಿಸ್ಟ್ ಟು ಕೊಲಾಬ್ರೇಟ್ ವಿತ್ ಹಿಮ್. ವೆರಿ ನೈಸ್. ಇಂಡಿಪೆಂಡೆಂಟ್ ಮ್ಯೂಸಿಕಲ್ಲಿ. ವೆರಿ ನೈಸ್.